ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಂ ಕಾಬಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಸಮಸ್ತ ಕರ್ನಾಟಕ ಟಿ ವಿ ವೀಕ್ಷಕರೆಲ್ಲರಿಗೂ 2025ನೇ ಇಸವಿಯ ಆರ್ಥಿಕ ಶುಭಾಶಯಗಳು. ನಮ್ಮೆಲ್ಲರ ಕುತೂಹಲ ನಮ್ಮ ರಾಶಿಗೆ ಹೇಗಿರುತ್ತೆ ಈ ವರ್ಷ. ಉಳಿತ ಕೆಡುಕು ಅನ್ನೋದಿಲ್ಲ, ಉಳಿತ ಅಥವಾ ಏನೂ ಆಗೋದಿಲ್ವ, ಹೀಗೇ ಹೋಗುತ್ತಾ. ಕೆಡುಕಾಗೋದು ನಾವು ಮಾಡಿದ ಅತ್ಯುತ್ಕಟವಾದ ಪುಣ್ಯ ಪಾಪಗಳ ವಿಶೇಷತೆ, ಅದು ಹಾಗಾಗತ್ತೆ. ಏನು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೆಯದನ್ನೇ ಬಯಸುವ. 2025 ಅಂದರೆ ಟೋಟಲ್ ಮಾಡಿದ್ರೆ ಈ 22, 2, 4 + 5 9 ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಕುಜವನ್ನು ನಿರ್ಮಾಣ ಮಾಡುತ್ತದೆ. ಕುಜ ಏನಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತೀವಿ. ಒಂದು ಇನ್ಫಾರ್ಮೇಷನ್ಸ್ ಕೊಡಬೇಕಾದ್ರೆ ಅದು ಕುಜನ ಅನುಗ್ರಹದಿಂದಲೇ ಆಗಬೇಕು, ಮಂಗಳನ ಅನುಗ್ರಹ. ಆದರೆ ಭಯ, ಬೆಂಕಿಯ ಸಂಬಂಧಪಟ್ಟಂಥ ಈ ವಿಚಾರಗಳು, ಹಾಗಾಗಿ ಈ ಕೆಲವೊಂದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಹೇಗಿರುತ್ತೆ ಅಂತಲೂ ನೋಡಬೇಕಾಗತ್ತೆ. ನಮ್ಮ ರಾಷ್ಟ್ರದ ಆಳ್ವಿಕೆ ಮಾಡುವಂಥ ಗ್ರಹಗಳು ಬೇರೆ, ರಾಜ್ಯವನ್ನು ಆಳುವಂಥ ಗ್ರಹಗಳು ಬೇರೆ. ಇದನ್ನೇ ನೋಡು. ಮತ್ತು ಭೂಲೋಕದಲ್ಲೆಲ್ಲ ಟೋಟಲಿ ಈ ಭೂಮಿಗೆ ಹೇಗೆ ಆಗುತ್ತೆ ಅನ್ನೋದು ಬೇರೆ. ಸರಿ, ಯಾವ ವಿಚಾರ ಹೇಗೆ ಇರಲಿ, ನಾವು ಮುಖ್ಯವಾಗಿ ರಾಷ್ಟ್ರದ ಬಗ್ಗೆ ಮಾತಾಡೋಣಂತೆ. ರಾಷ್ಟ್ರಕ್ಕೆ ಸ್ವಲ್ಪ ಯಾವಾಗಲೂ ಟೆನ್ಷನ್ಸ್ ಇರುತ್ತೆ, ಏನಾದರೂ ಒಂದು. ಯಾಕಂದರೆ ಕುಜ ಸ್ವಲ್ಪ ಬಿಸಿ ಮುಟ್ಟಿಸುವವರು, ಹಾಗಾಗಿ ಯುದ್ಧ ಭೀತಿ ಆಗ್ತದೇನೋ ಅನ್ನುವ ಭಯ ಇರ್ತದೆ. ಆದರೆ ಬೆಳೆಗಳು ಮತ್ತು ರಾಜ್ಯದಲ್ಲಿ ಸುಭಿಕ್ಷ ಆಗೋದು, ಮತ್ತು ಈ ಕುಜನ ಆಳ್ವಿಕೆ ಇರುವಂತಹದ್ದು, ಈ ಪ್ರಧಾನಮಂತ್ರಿಗಳು ಯಾವ ಬದಲಾವಣೆಗಳು ಇರೋದಿಲ್ಲ. ಸ್ವಲ್ಪ ಸಾಕಾಗಷ್ಟು ಟೆನ್ಷನ್, ಅಂದರೆ ಯೋಚನೆಗಳನ್ನು ಜಾಸ್ತಿ ಮಾಡಿ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆ ಈ ರಾಷ್ಟ್ರಕ್ಕೆ ಉಂಟು. ರಾಜ್ಯಕ್ಕೆ ಅಂತ ನೋಡೋದಾದರೆ, ಕರ್ನಾಟಕ ರಾಜ್ಯವನ್ನು ಆಳುವಂಥ ಗ್ರಹ ಅಂತಂದರೆ ನಮಗೆ ಮುಖ್ಯವಾಗಿ ಸೂರ್ಯ ಈ ರಾಜ್ಯವನ್ನು, ಕರ್ನಾಟಕವನ್ನು ಆಳ್ವಿಕೆ ಇಟ್ಕೊಂಡಿರ್ತಾರೆ. ಸೂರ್ಯ ಮತ್ತು ಕುಜ ಭಾಳ ಮಂತ್ರಿ ಮತ್ತು ರಾಜಗ್ರಹ ಅಂತ ಹೇಳ್ತೀವಿ. ಅನೇಕ ಥರದಲ್ಲಿ ನಮ್ಮ ರಾಜ್ಯದ ಬಗ್ಗೆ ಸಾಕಾಗಷ್ಟು ಕೆಲಸಗಳು ಕಾರ್ಯಗಳು ಆಗುವಂಗಿರುತ್ತೆ, ಆಗೋದಿಲ್ಲ. ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆಗಳು ಉಂಟು. ಅದ್ರ ಬಗ್ಗೆನೂ ಸ್ವಲ್ಪ ಗಮನಕ್ಕೆ ತಗೋಬೇಕು. ಮುಖ್ಯಮಂತ್ರಿ ಬದಲಾವಣೆ ಅಂತಂದರೆ ಸರ್ಕಾರ ಏನು ನಡೀತಿದೆ ಆ ಸರ್ಕಾರದಲ್ಲಿ ಅವರು ಇರ್ತಾರೆ. ಆದರೆ ಬದಲಾವಣೆ ಅಂತೂ ಖಂಡಿತವಾಗಲೂ ಏನೋ ಒಂದು ವಿಚಾರ, ಅದು ಹೆಚ್ಚು ಕಡಿಮೆ ಮಾರ್ಚ್ ನಂತರ ಆಗುವ ಸಾಧ್ಯತೆಗಳು ಬಹಳವಾಗಿರ್ತದೆ. ಈಗ ನಮಗೇನಂತ ಹೇಳಿದ್ರೆ, ಒಂದು 12 ತಿಂಗಳನ್ನು 2 ಆಗಿಯೋ ಅಥವಾ 4 ಆಗಿಯೋ ಅಥವಾ 3 ಆಗಿಯೋ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಯಾವ್ಯಾವ ತಿಂಗಳಲ್ಲಿ ಹೇಗಿರುತ್ತೆ ಅಂತ. ಏನಾದರೂ ಆಗಲಿ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ. ನಮ್ಮ ಆದದ್ದಲ್ಲ ಆಗಲಿ, ಒಳ್ಳೆ ಹಾದಿಯನ್ನು ಹಿಡಿಯುವಂಥ ಸಾಧ್ಯತೆಗಳನ್ನು ನಾವು ಭಾಳಷ್ಟು ಪ್ರಯತ್ನಗಳು ಮಾಡಬೇಕು. ಎಲ್ಲರ ಕುತೂಹಲ 12 ರಾಶಿಯವರಿಗೆ 2024 ಕೆಲವು ಕಹಿ ಘಟನೆಗಳನ್ನು ಪ್ರತಿಯೊಂದು ರಾಶಿಯವರು ನೋಡಿದ್ದಾರಾ ನೋಡಿಲ್ವಾ ಅನ್ನೋದು ಬಹಳ ಮುಖ್ಯ. ಯಾರಿಗೂ ನೋಡೋದೇ ಬೇಡ, ಎಲ್ಲರೂ ಸುಭಿಕ್ಷ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ನಾವು ಪ್ರತಿಯೊಂದು ವಿಚಾರವನ್ನು ಹೇಳ್ತಿರ್ತೀವಿ. ಅದರಂತೆ ನಾವು ಏನು ಮಾಡ್ತೀವಿ, ಯಾವ ರಾಶಿಗೆ ಹೇಗೆ. ಅದಕ್ಕಿಂತ ಹೆಚ್ಚಾಗಿ ಈ 2025ರಲ್ಲಿ ಅದ್ಭುತವಾದ 4 ಗ್ರಹಗಳ ಬದಲಾವಣೆ ಇದೆ. ಏನು, ಮೇ ಒಳಗಡೆ ಈ ಗ್ರಹಗಳ ಬದಲಾವಣೆ ಏನು? ಗುರುಗಳ ಬದಲಾವಣೆ ಮೇಜರ್, ವೃಷಭ ರಾಶಿಯಿಂದ ಮಿಥುನಕ್ಕೆ ಹೋಗ್ತಾರೆ, ಕುಂಭದಿಂದ ಮೀನಕ್ಕೆ ಶನಿ ಹೋಗ್ತಾರೆ 2.5 ವರ್ಷಗಳ ಕಾಲ. ಇನ್ನು 27 ವರ್ಷಗಳ ಕಳೆದು ಮತ್ತೆ ಮಕರ ರಾಶಿಯವರಿಗೆ ಬರುತ್ತೆ. ಅಂದರೆ ಒಂದು ಸತಿ ಬದಲಾವಣೆಗೆ 27 ವರ್ಷಗಳ ಕಾಲ ಬೇಕಾಗ್ತದೆ. ಆಲ್ಮೋಸ್ಟ್ 30 ಇಯರ್ಸ್ ಅಂತ ಹೇಳಿಬಿಡ್ತಾರೆ. ಆದರೂ ಮಕರ ರಾಶಿಗೆ ಮುಗಿತಾ ಇದೆ, ಕುಂಭರಾಶಿಯಿಂದ ಬಿಡ್ತಾ ಇದೆ, ಕುಂಭರಾಶಿಯಿಂದ ಮೀನರಾಶಿಗೆ, ಅಂದರೆ ಕುಂಭ ಮೀನ ಮೇಷಕ್ಕೆ ಪ್ರವೇಶ ಆದಾಗ ಏನಾಗುತ್ತೆ, ಶನಿಯಿಂದ ಮತ್ತು ಮೀನದಲ್ಲಿ ಇದ್ದಂಥ ರಾಹು ಕುಂಭಕ್ಕೆ ಬರ್ತಾರೆ, ಕನ್ಯದಲ್ಲಿದ್ದಂಥ ಕೇತು ಸಿಂಹ ರಾಶಿಗೆ ಬರ್ತಾರೆ.
ಇದು ಬದಲಾವಣೆ, 4 ಮೇಜರ್ ಬದಲಾವಣೆ. ಬಾಕಿ ಶಾರ್ಟರ್ ಟೈಮಲ್ಲಿ ಚಂದ್ರನಿಗೆ ಒಂದು ದಿನಕ್ಕೆ ಒಮ್ಮೆ ಬದಲಾವಣೆ, ಸೂರ್ಯ 1 ತಿಂಗಳಿಗೊಮ್ಮೆ ಬದಲಾವಣೆ, 1.5 ತಿಂಗಳಿಗೊಮ್ಮೆ ಶುಕ್ರ, 1.5 ತಿಂಗಳಿಗೊಮ್ಮೆ ಕುಜ, 15ರಿಂದ 18 ದಿವಸದಲ್ಲಿ ಬುಧ. ಇದೆಷ್ಟು ಇರ್ತದೆ ಆಯಾ ಬದಲಾವಣೆಗಳು. ಅದನ್ನೆಲ್ಲ ಹೆಚ್ಚಿಗೆ ಗಣನೆ ತಗೊಳ್ಳಲ್ಲ ಶಾರ್ಟರ್ ಪೀರಿಯಡಲ್ಲಿ. ಗೋಚಾರ ಬಲ ಅಂತ ನೋಡಿದ್ರೆ ಇದರಲ್ಲಿ 6 ಡಿವೈಡ್ ಮಾಡುವ, ನಮ್ಮೆಲ್ಲರ ಒಂದು ಸಮ್ಮತಿ ಮೇಲೆ 6 ಮಂತ್ಸ್ ಅಂದರೆ ಉತ್ತರಾಯಣ ದಕ್ಷಿಣಾಯಣ ಇದ್ದಂಗೆ 6 ಮಂತ್ಸ್ ಬದಲಾವಣೆ. 2025 ಅಂದರೆ ಶಾಸ್ತ್ರದ ಪ್ರಕಾರ ಯುಗಾದಿಯಲ್ಲೇ ಹಬ್ಬ. ಇದು ವ್ಯಾವಹಾರಿಕವಾಗಿ ನಾವೆಲ್ಲರೂ ಗೊತ್ತಾಗಲಿ ಅಂಥೇಳಿ ಜನವರಿಯಿಂದ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲು ಮೇಷರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ಸಲ ಅಂದರೆ ಮಾರ್ಚ್ ನಂತರ ನಿಮಗೆ ಶನಿಯ ಪ್ರವೇಶ ಆಗೋದು. ಶನಿ ಬಂತು ಭಯಪಡುವ ಕಾರಣ ಏನೂ ಇಲ್ಲ. ನಿಮಗೆ ಕೆಲವರಿಗೆ ಸೆಕೆಂಡ್ ಶನಿ ಆಗ್ತದೆ, ಕೆಲವರಿಗೆ ಮೊದಲನೇ ಶನಿ ಆಗ್ತದೆ. ಮೊದಲನೇ ಶನಿಯವರಿಗೆ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ, 2ನೇ ಶನಿಯವರಿಗೆ ಅಷ್ಟೊಂದು ಟೆನ್ಷನ್ಸ್ ಇರಲ್ಲ. ಮುಖ್ಯವಾಗಿ ವಿವಾಹದ ಯೋಜನೆಗಳು, ವಿವಾಹಗಳು, ತಡವಾದ ವಿವಾಹಗಳು ಈಗ ತಕ್ಷಣದಲ್ಲಿ ಬರುತ್ತೆ. ಕಾರಣ ಶನಿ ಬಂದರೆ ಸ್ಥಾನ ಪಲ್ಲಟ ಅಂತ, ಸ್ಥಾನಗಳನ್ನು ಬದಲಾಯಿಸುವ ಸಾಧ್ಯತೆಗಳು ಉಂಟು. ಆ ಸ್ಥಾನಗಳು ಬದಲಾವಣೆ ಆಗಬೇಕಾದ್ರೆ ಏನು ಮಾಡಬೇಕು? ಈ ಶನಿ ಬರಬೇಕು. ಅನುಭವವನ್ನು ಕೊಡುವವನು ಶನಿ. ಹಾಗಾಗಿ ಶನಿ ಬರ್ತಾ ಇದ್ದಾರೆ, ಒಳ್ಳೆಯ ಕೆಲಸಗಳಾಗ್ತದೆ. ಮತ್ತು ಮೇಷ, ರಿಷಭ, ಮಿಥುನ 3ನೇ ಮನೆಯಲ್ಲಿ ಗುರುಗಳು ಮಿಥುನ ರಾಶಿಗೆ ಹೋಗ್ತಾರೆ. ಈಗ 2ನೇ ರಾಶಿಯಲ್ಲಿ ಇರಬೇಕಾದ್ರೇ ನಿಮ್ಮ ತಯಾರಿಗಳನ್ನೆಲ್ಲ ಮಾಡ್ಕೊಂಬಿಡಿ, ಒಳ್ಳೆಯದಾಗತ್ತೆ. ಇದು ಮದುವೆ ಸಂಬಂಧದ್ದು. ಮಕ್ಕಳ ಸಂಬಂಧಪಟ್ಟದ್ದು ಗುರುಗಳಿಂದ ಉತ್ತಮವಾಗಿ ಸಂತಾನ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆಗಳುಂಟು. ಆರೋಗ್ಯದಲ್ಲಿ ಸ್ವಲ್ಪ ತಲೆಗೆ ಸಂಬಂಧಪಟ್ಟ ಕಿವಿ, ಬಾಯಿ, ಈ ಮೂಗು, ಇಯರ್ ಆ್ಯಂಡ್ ನೋಸ್ ಅಂತ ಕರಿತೇವಲ್ಲ, ENT, ಅದು ಇರುವಂಥದ್ದು ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದಕ್ಕಾಗಿ ನಿಮಗೆ ತಿಳಿದಂಥ ವಿಶೇಷವಾದ ಚಿಕಿತ್ಸೆಯನ್ನು ಏನು ಪಡಿಬೇಕೋ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದ್ರೇನು, ಯಾವ ರಾಶಿ ಆದ್ರೂ ಹೇಗಾದ್ರೂ ಓದೋದು ಅವರವರ ಕರ್ತವ್ಯ. ಚೆನ್ನಾಗಿ ವಿದ್ಯೆ ಹತ್ತಿ ಉತ್ತೀರ್ಣರಾಗುವಂಥ ಸಾಧ್ಯತೆಗಳು ಉಂಟು. ಎಲ್ಲ ವಿಷಯಗಳು ಟೆನ್ಷನ್ ಆದರೂ ಫೈನಲ್ ಜಡ್ಜ್ಮೆಂಟ್ ಮೇಷರಾಶಿಯವರಿಗೆ ಒಂದು 80% ಅಷ್ಟು ಒಳ್ಳೆಯದನ್ನೇ ನಿರೀಕ್ಷಿಸಬಹುದು. ನಂಬರ್ 2, ನಿರೀಕ್ಷಿಸುವ ಮಾಡುವುದರಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾದ ಕೆಲಸ 1.5 kg ತೊಗರಿಬೇಳೆ ಮತ್ತು ಒಂದು ಕೆಂಪು ವಸ್ತ್ರ, ಹಿತ್ತಾಳೆಯ ತಟ್ಟೆ, ವಿಳೆದೆಲೆ ಅಡಿಕೆ, ತೆಂಗಿನಕಾಯಿ. ಮಂಗಳವಾರದ ದಿವಸ ನೀವು ಯಾರಿಗಾದರೂ ದಾನ ಕೊಡುವ ಸಾಧ್ಯತೆ 1 ಸಲ ಅಥವಾ 2 ಸಲ ಟೋಟಲ್ 2025ರಲ್ಲಿ ಕೊಟ್ಟರೆ ಅದ್ಭುತವಾದ ಯೋಗಗಳನ್ನು ತರಬಹುದು, ಬರುವ ಕಷ್ಟಗಳನ್ನು ತಪ್ಪಿಸಬಹುದು. ಇದು ಮದುವೆಗೂ ಅನುಕೂಲ, ಆರೋಗ್ಯಕ್ಕೂ ಅನುಕೂಲ, ವಿದ್ಯಾರ್ಥಿಗಳಿಗೂ ಅನುಕೂಲ. ಹೀಗಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ ಹೇಳ್ಕೊಳ್ಳಿ. ಅದ್ಭುತವಾದ ಕಾರ್ಯ ಆಗುವ ಸಾಧ್ಯತೆಗಳು ಉಂಟು. ಕನ್ವರ್ಟ್ ಮಾಡಬೇಕು ಅಂದರೆ ಕಷ್ಟಗಳು ಸ್ವಲ್ಪ ಇದೆ, ಅದನ್ನು ದೇವರ ಪ್ರಾರ್ಥನೆಯಿಂದ ಸರಿ ಮಾಡುವಂಥ ಸಾಧ್ಯತೆಗಳು ಉಂಟು. ಇನ್ನು ರಿಷಭ ರಾಶಿಯನ್ನು ನೋಡೋದಾದರೆ 37 ವರ್ಷ ಹಿಂದೆ ನಿಮಗೆ ಈ ಸುಯೋಗ ಸಿಕ್ಕಿತ್ತು. 1% ತೊಂದರೆ ಇಲ್ಲದೆ ಟಾಪ್ ಲಿಸ್ಟಲ್ಲಿ ಹೋಗುವಂಥದ್ದು ರಿಷಭ ರಾಶಿ. ಏನು ಬೇಕಾದ್ದಾಗಲಿ ತುಂಬ ಚೆನ್ನಾಗಿ ಹೋಗ್ತೀರ. ಏನು ಕೇಳ್ತೀರ? ಏನು ನಿಮ್ಮ ಕೇಳೋಕ್ಕೆ ಸಾಧ್ಯ? ನಾನು ಎಷ್ಟೋ ಸಲ ಹೇಳ್ತಾ ಇದ್ದೆ ಈ ಮಾತನ್ನು. 100 ರೂಪಾಯಿ ಇದ್ದವ್ರಿಗೆ 10,000 ಸಿಗುತ್ತೆ, 10,000 ಇದ್ದದಕ್ಕೆ 1,00,000 ಸಿಗುತ್ತೆ, 1,00,000 ಇದ್ದವ್ರಿಗೆ ಕೋಟಿ ಸಿಗುತ್ತೆ. ನೀವು ಒಂದು ಟಾಪ್ ಪೀಕ್ ಎಂಡ್ ಮುಟ್ಟುವ ಸಾಧ್ಯತೆಗಳು ಉಂಟು ರಿಷಭ ರಾಶಿಗೆ. ಕಾರಣ ಇಷ್ಟೇ, 11ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಪ್ರವೇಶ. ನಿಮ್ಮ ರಾಶಿಯಲ್ಲೇ ಇದ್ದಂಥ ಗುರುಗಳು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಗುರು ಶುಕ್ರ ಯಾವತ್ತೂ ವಿರೋಧಿಗಳು, ಭಯವನ್ನು ಉಂಟು ಮಾಡ್ತಿತ್ತು. ಇಷ್ಟು ದಿನ ನೀವು ವಿರೋಧಿಗಳಿಗೆ ಹೆಂಚಿಕೊಂಡು ಓಡ್ತಿದ್ರಿ, ಈಗ ವಿರೋಧಿಗಳನ್ನು ಅಟ್ಟಿಸುವಂಥ ಸಾಧ್ಯತೆಗಳು ಉಂಟು. ಅದ್ಭುತವಾಗಿ ನೀವು ತಿರುಗಿ ನೋಡೋಕ್ಕೆ ಸಾಧ್ಯ ಇಲ್ಲ, ಅವರೇ ಹೊರಟೋಗ್ತಾರೆ. ಎಷ್ಟು ವರ್ಷಗಳಿಂದ ನೀವು ಪರಿತಪಿಸ್ತಾ ಇದ್ರಿ, ನಿಮ್ಮ ಕಷ್ಟಗಳು ಹೇಳ್ಕೊಳ್ಳೋಕ್ಕಾಗದಿದ್ದ
ಕಷ್ಟಗಳೆಲ್ಲವೂ ದೂರ ಹೋಗುವಂಥ ಸಾಧ್ಯತೆ. ದುರಾದೃಷ್ಟವೇ ನೀನು ದೂರ ಹೋಗು, ಅದೃಷ್ಟವೇ ನೀ ಬಾ. ಅದೃಶ್ಯ ಅಂದರೆ ಕಣ್ಣಿಗೆ ಕಾಣದೇ ಇದ್ದದ್ದು. ದುರಾದೃಷ್ಟಗಳು ನಿಮ್ಗೆ ಅದೃಷ್ಟಗಳು ಮಾಡದೇ ಇದ್ದರೂ ಮಾಡುವಂಥದ್ದು. ನಾವು ದುರಾದೃಷ್ಟ ಹೇಗಿದೆ ಅಂದರೆ ನಾವು 5 ಅಡಿ ಹೋದರೆ ಅದು 15 ಅಡಿ ಮುಂದೆ ಇರುತ್ತೆ ಅಂತಂತ ಆಡು ಭಾಷೆಯಲ್ಲಿ ಆಡ್ಕೊಳ್ತಿರ್ತೀವಿ. ಅದಲ್ಲದೆ ರಾಹುಗಳಿಂದ ಉದ್ಯೋಗದಲ್ಲಿ ಉನ್ನತ, ಮತ್ತು ಪಂಚಮ ಸ್ಥಾನದಲ್ಲಿದ್ದಂಥ ಕೇತು ಮತ್ತು ಚತುರ್ಥಕ್ಕೆ ಬರುವಂಥ 4ನೇ ಮನೆಗೆ ಬರುವಂಥ ಸಾಧ್ಯತೆ. 2ನೇ ಮನೆಯಲ್ಲಿ ಗುರುಗಳು ಬೇಕಲೇಬೇಕು, ಅದ್ರ ವಿರೋಧಿಗಳಾದರೂ ಗುರುಗಳು ಬೇಕಲೇಬೇಕು. ಆದರೆ ಮಿಥುನ ರಾಶಿಯಲ್ಲಿ ಗುರುಗಳು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಮನೆಯಲ್ಲಿ ಇದ್ದಂಥ ಸಮಸ್ಯೆಗಳನ್ನೆಲ್ಲ ಪರಿಹಾರ. ನಾನು ಹೇಳಿದ್ನಲ್ಲ, ದೇವರೇ ನನಗೊಂದು ವರ ಕೊಡು, ಏನು ಬೇಕಪ್ಪ, ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಕೊಡಪ್ಪ ಅಂತ ಕೇಳುವವರಿಗೆ ಕೇಳಿದರೆ ಖಂಡಿತವಾಗಲಿ ಅಪೇಕ್ಷಿತಂ ಯಾಂಚಿತವ್ಯಂ. ಏನು ಅಪೇಕ್ಷೆ ಮಾಡ್ತೀರಿ ಅದನ್ನು ಯಾಚನೆ ಮಾಡಬೇಕು. ಸುಖವಾಗಲಿ ಬಹುದುಃಖವಾಗಿರಲಿ ಸಕನೀನಾಗಿರೋ ಪಾಂಡುರಂಗ. ನಮ್ದು ಏನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರತಿಯೊಂದನ್ನು ದೇವ್ರಿಗೆ ಒಪ್ಪಿಸ್ಬಿಡ್ಬೇಕು. ಫೈನಲ್ಲಿ ಆಧ್ಯಾತ್ಮಿಕ ಚಿಂತನೆ ಬರಬೇಕು. ಇವತ್ತು ನಾನು ಹೇಳಿದಂಗೆ ಅಲ್ಲಿ ಕೋಟಿಗಟ್ಟಲೆ ಬಂತು ಅಂತಲೇ ಇಟ್ಕೊಳ್ವ. ಆವಾಗಲೂ ಸದ್ವಿನಿಯೋಗ ಸತ್ಕಾರ್ಯಗಳು ಮಾಡೋದು ಹೇಗೆ ಮಾಡೋದು ಅಂತ ಮಾಡಬೇಕು. ವಿದ್ಯಾರ್ಥಿಗಳು ಹೇಳಿ ಮಾಡಿಸಿದಂತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಕಾಲು ಸಂಬಂಧಪಟ್ಟ ಸಮಸ್ಯೆಗಳು ಸಣ್ಣ ಪುಟ್ಟ ಇರ್ತದೆ, ಅದು ತಡ್ಕೊಳ್ಳುವಂಥದ್ದು ಆರೋಗ್ಯ. ಮತ್ತು ಮದುವೆ ರೈಟ್, ಇಷ್ಟು ದಿನ ನಿಮ್ಮನ್ನು ಒಪ್ಪಲಿಲ್ಲ ಬೇಡ ಅಂದವರು ಕರೆದು ನಿಮಗೆ ಕೊಡುವಂಥ ಸಾಧ್ಯತೆ. ಬನ್ನಿ ತಪ್ಪಾಯಿತು, ಅವತ್ತು ನಿಮ್ಗೆ ಹಿಂಗೆ ಹೇಳ್ಬಿಟ್ವಿ ಹಾಗೆ ಹೇಳ್ಬಿಟ್ಟು ಮತ್ತೆ ನಿಮ್ಮನ್ನು ಕ್ಷಮೆ ಕೇಳಿ ನಿಮಗೆ ಮದುವೆ ಮಾಡಿಕೊಡುವಂಥ ಸಾಧ್ಯತೆಗಳು, ನೀವೇನು ಇಷ್ಟಪಟ್ಟಿದ್ದರೂ ಅದು ಆಗುವಂಥ ಸಾಧ್ಯತೆಗಳು ಉಂಟು. ನಿಮ್ಮ ಜೀವನ, ನಿಮ್ಮ ನಡೆ, ನಿಮ್ಮ ನುಡಿ ಎಲ್ಲದರಲ್ಲೂ 100ಗೆ 100% ಇರುವಂಥದ್ದು ವೃಷಭ ರಾಶಿಯವರಿಗೆ. ಅದನ್ನೇ ಹೇಳಿದ್ದು ನಾನು, ಯಾವತ್ತೂ ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಇರುವ ದುರ್ಗಾ ದೇವಸ್ಥಾನ, ಆಮೇಲೆ ಮತ್ತೆ ತಿರ್ಗಾ ನಾನು ಹೇಳೋದು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ ಲಕ್ಷ್ಮೀ ನರಸಿಂಹದೇವರು ಅಥವಾ ರಂಗನಾಥ ದೇವರ ದರ್ಶನ. ಅದು ದಕ್ಷಿಣಕ್ಕಿರುವ ರಂಗನಾಥ ದೇವರ ದರ್ಶನ ಮಾಡಿದರೆ ನಾನು ಏನು ಹೇಳಿದೆ ಆ ಮಾತುಗಳು ಪೂರ್ಣವಾಗಿ ಸತ್ಯವಾಗಿ ಎಲ್ಲದರಲ್ಲೂ. ಎಷ್ಟು ದಿವಸ ಇರ್ತದೆ ಅಂತ ಎಲ್ಲರ ಕ್ವಶನ್ಸ್ ಇರ್ಬೋದು. 2.5 ವರ್ಷಗಳ ಕಾಲ ಟಾಪ್ 1 ಆಗಿ ಹೋಗುವಂಥ ಸಾಧ್ಯತೆಗಳುಂಟು. ಇದು ಏಜ್ ಪರ್ಸನ್ಗೆ, ಮಧ್ಯ ವಯಸ್ಕರವರಿಗೆ, ಚಿಕ್ಕವರಿಗೆ ಅಂದರೆ ತಿಳುವಳಿಕೆ ಬಂದವ್ರ ಮೇಲೆ ಎಲ್ಲರಿಗೂ ಋಷಭ ರಾಶಿಯಿಂದ ಒಳ್ಳೆಯದಾಗ್ತದೆ, ಋಷಭ ರಾಶಿಗೆ ಒಳ್ಳೆಯದಾಗ್ತದೆ. ಇದು ಒಂಥರ ಎಷ್ಟು ಹೇಳಿದರೂ ಸಮಾಧಾನ ಇಲ್ಲ. ಆದರೂ ಸ್ವಲ್ಪ ಮಾಹಿತಿಗಳು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿಗೆ ಮಾಹಿತಿಗಳಿಗೆ ಅವರವ್ರ ದಶಾಭುಕ್ತಿನೂ ಅನುಗುಣ ಆಗ್ತದೆ, ಅದನ್ನು ನೋಡಬೇಕಾಗ್ತದೆ. ಆದರೂ ನೀವು ಅದ್ಭುತವಾದ ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆಗಳು ವೃಷಭ ರಾಶಿ ಉಂಟು. ಸಮಸ್ತ ಮಿಥುನ ರಾಶಿ ವೀಕ್ಷಕರಿಗಳಿಗೆಲ್ಲ 2025 ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಮಿಥುನ ರಾಶಿಯವರು ಭಯನಾಶನಃ, ಭಯವನ್ನು ಉಂಟು ಮಾಡುವವನು ದೇವರೇ, ಭಯವನ್ನು ನಾಶ ಮಾಡುವವನೇ ದೇವರೇ. ಹಾಗಾಗಿ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳಷ್ಟು ಎಚ್ಚರಿಕೆ ಇರಲಿ. ಎಚ್ಚರಿಕೆ ಮೀನ್ಸ್ ನೀವು ಕೈಲಿ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಚಿಂತನೆಗೆ ಒಳಗಾಗಿ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಕೋಪತಾಪಗಳನ್ನು ಮಾಡ್ಕೊಳ್ಳೋದು, ಅದು ಸದುದ್ದೇಶದ ಕೋಪ, ಅದನ್ನು ರಾಂಗ್ ಕೋಪ ಅಂತ ಹೇಳಲಿಕ್ಕೆ ಬರಲ್ಲ. ಸದುದ್ದೇಶದ ಕೋಪದಿಂದ ನಿಮ್ಮ ಕಾರ್ಯಗಳು ಹೀಗಾಗುವ ಸಾಧ್ಯತೆಗಳು ಉಂಟು. ಮಿಥುನ ರಾಶಿಗೆ ಈಗ ನಿಮ್ಮ ಮನೆಗೆ ಗುರುಗಳ ಪ್ರವೇಶ ಆಗ್ತದೆ. ಯಾವಾಗಲೂ ಗುರುಗಳು ಇದ್ದ ಮನೆ ಚೂರು, ನೋಡುವ ಮನೆ ಜೋರು. ಯಾವ್ಯಾವ ಮನೆ ನೋಡ್ತಾರೆ? 5, 7, 9ನೇ ಮನೆಯನ್ನು ನೋಡ್ತಾರೆ. 5ನೇ ಮನೆ ಯಾವುದೋ ಮಕ್ಕಳು, 7ನೇ ಮನೆ ಯಾವುದೋ ಮದುವೆ ಸಂಬಂಧ, ದಾಂಪತ್ಯ ಜೀವನ, 9 ಐಶ್ವರ್ಯ. ಇದಕ್ಕೆಲ್ಲಕ್ಕೂ ಅನುಕೂಲ ಇದೆ, ಏನು ಭಯ ಇಲ್ಲ. ಎಲ್ಲಿ ರಾಶಿ ಯಾವುದೋ ಒಂದು ಮೇಜರಾಗಿ ಇರುವಂಥದ್ದು ಹೇಗೆ ನೋಡಿದ್ರೆ ಈ 3 ಮನೆಯನ್ನು ನೋಡಬೇಕಾದ್ರೆ ಅದ್ಭುತವಾದ 1, 5, 9 ಅಂತ ಕರಿತೀವಿ. 5ನೇ ಮನೆ ಅನ್ನೋದು ಭಾಗ್ಯಸ್ಥಾನ, 7ನೇ ಮನೆ ಅನ್ನೋದು ದಾಂಪತ್ಯ ಪಾರ್ಟ್ನರ್ಶಿಪ್ ಇತ್ಯಾದಿಗಳು. 9 ಎಲ್ಲರ ಅಪೇಕ್ಷೆ ನಾನು ದೊಡ್ಡ ವಿಚಾರದಲ್ಲಿ ಹಣಕಾಸಿನಲ್ಲಿ ತೊಂದರೆ ಇರಬಾರ್ದು ಅಂತ. ಸಾಲ ಮಾಡ್ತೀರಿ, ಸಾಲ ತೀರಿಸ್ತೀರಿ ಮಿಥುನ ರಾಶಿಯವರೇ. ಸಾಲನೂ ಮಾಡ್ತೀರಾ, ಸಾಲನೂ ತೀರಿಸ್ತೀರಾ, ತೀರ್ಸೋಕ್ಕಾಗತ್ತೆ. ಆದರೆ
ಒಳ್ಳೆಯದೇ ಆಗ್ತದೆ ಹೊರತು ಕೆಟ್ಟದ್ದಾಗಲ್ಲ. ಸಾಲ ಮಾಡಿಬಿಟ್ಟೆ ಮತ್ತೆ ಬೆಳೀತು ಅಲ್ಲ. ಆ ಸಾಲಕ್ಕೆ ಇವತ್ತಿನ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಹೊಸ ಸಾಲ ಮಾಡಿ ಅದರದ್ದು ಬಡ್ಡಿ ಜಾಸ್ತಿ ಇದೆ, ಇದ್ರ ಬಡ್ಡಿ ಕಮ್ಮಿ ಇದೆ, ಸ್ವಲ್ಪ ನಾನು ಗೆಲ್ಬೋದು ಅನ್ನುವಂಥ ಚಾನ್ಸಸ್ ಎಲ್ಲ ಭಾಳಷ್ಟು ಇರ್ತದೆ. ಮುಖ್ಯವಾಗಿ ನೀವು ಮಾಡುವಂಥ ಕೆಲಸ ಕಾಲಿನ ಬಗ್ಗೆ ಎಚ್ಚರ. ಕಾಲು ತೊಂದರೆಗಳು ಉಂಟಾಗ್ತದೆ, ಏನೋ ಒಂದು ಎಡವುಕೊಳ್ತೀರ, ಏನೋ ಒಂದು ಕಾಲಿಗೆ ಪೆಟ್ಟಾಗ್ತದೆ. ಇದು ಆರೋಗ್ಯದ ಸಮಸ್ಯೆಗಳನ್ನು ನೋಡ್ತಾ ಹೋದರೆ ಕಾಲಿಗೆ ಜಾಸ್ತಿ ತೊಂದರೆ ಕೊಡುವಂಥ ಸಾಧ್ಯತೆಗಳು ಉಂಟು. ನಾನು ಯಾವಾಗಲೂ ಹೇಳ್ತಿರ್ತೇನೆ, 6 ರಾಶಿಯವರಿಗೆ ಸೂಪರ್, 6 ರಾಶಿಯವರಿಗೆ ಸ್ವಲ್ಪ ಕನಿಷ್ಠ ಅಂದರೆ ಕಡಿಮೆ. ಗುರುಗಳು ಒಳಿತು ಮಾಡಲಿಲ್ಲ ಅಂದರೆ ಭಯಪಡಬೇಕಾಗಿಲ್ಲ, ಕೆಡುಕು ಮಾಡೋ ಕೆಲಸ ಅವ್ರು ಮಾಡೋದೇ ಇಲ್ಲ. ಶನಿ, ಸೂರ್ಯ, ಕುಜ, ರಾಹು, ಕೇತು ಕೆಡುಕು ಮಾಡಬಹುದು, ಆದರೆ ಒಳ್ಳೆಯದನ್ನು ಮಾಡುವಂಥ ಗುರುಗಳು ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾರೆ. ನೀವು ವಿಶೇಷವಾಗಿ ಮುಖ್ಯವಾಗಿ ಹಸಿರು ಕಾಳು ದಾನ, ದೇವರಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ನಿಮ್ಮ ಮನೆಯಿಂದ ಪೂರ್ವದಲ್ಲಿ ಇರುವಂಥ ಒಂದು ವಿಶೇಷವಾದ ವಿಷ್ಣು ದೇವಾಲಯ, ನಿಮ್ಮ ಕಾರ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಹೋದರೆ ಈಗ ತೊಂದರೆಗಳಿದೆ ಅಲ್ವ, ಆ ತೊಂದರೆಗಳನ್ನು ತಪ್ಪಿಸಿ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಉಂಟು. ಈ ರೀತಿಯಾಗಿ ಇರುವ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಚಿಕಿತ್ಸೆಯಿಂದ ಸರಿ ಹೋಗೋದು. ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರೇನು ತನ್ನ ಪ್ರಯತ್ನ ಸ್ಪಷ್ಟವಾಗಿರಬೇಕು. ದೇವರೇ ನನಗೆ ವಿದ್ಯೆ ಕೊಟ್ಬಿಡು ಅಂದ್ರೆಲ್ಲ ಕೊಡಲ್ಲ. ನಿಮ್ಮ ಪ್ರಯತ್ನ ದೇವರ ಇಚ್ಛೆ ಬರುತ್ತೆ. ನಿಮ್ಮ ಪ್ರಯತ್ನ ಕರೆಕ್ಟಾಗಿ ಮಾಡಿದರೆ ಹಣಕಾಸಿನಲ್ಲಿ 50-50 ಇದೆ. ಅದೇ ಹೇಳಿದೆ, ಸಾಲ ಮಾಡಬೇಕಾಗ್ತದೆ, ಸಾಲ ತೀರಿಸ್ಬೇಕಾಗ್ತದೆ. ಯಾವುದೊಂದು ಯೋಜನೆಗಳನ್ನು ಮಾಡಬೇಕಾದರೂ ಹಿರಿಯರ ಅನುಗ್ರಹವಿಲ್ಲದೆ ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ಏನು ಬೇಕಾದ್ರೂ ಮಾಡಿರಿ. ಹಿರಿಯರ ಸಲಹೆ, ತಂದೆ ತಾಯಿಗಳು, ಗುರುಗಳು, ನಿಮ್ಮ ಸ್ನೇಹಿತರು, ನಿಮಗೆ ಇಷ್ಟಪಡುವ ಸ್ನೇಹಿತರ ಹತ್ರ ಸಲಹೆ ಪಟ್ಟು ಮಾಡಿದರೆ ಉತ್ತಮ ಕಾರ್ಯ. ಹೆಚ್ಚು ಕಡಿಮೆ 60%, 100ಕ್ಕೆ 60 ಭಾಗ ಮಿಥುನ ರಾಶಿಯವರಿಗೆ ಎಕ್ಸಲೆಂಟ್ ಆಗಿದೆ. ಎಕ್ಸಲೆಂಟ್ ಅನ್ನೇ ತಗೋ, 50 ದಾಟಿದ್ದೀವಲ್ಲ, ಹಾಗಾಗಿ 60% ಚೆನ್ನಾಗೇ ಇದೆ. ದೇವರನ್ನು ಸ್ಮರಣೆ ಮಾಡ್ತಾ ಈ ವರ್ಷವನ್ನು ಕಾಲ ಕಳೆಯಿರಿ, ಏನೂ ತೊಂದರೆಗಳು ಇರೋದಿಲ್ಲ. ನೆಕ್ಸ್ಟ್ ಕರ್ಕಾಟಕ ರಾಶಿಯವರಿಗೆ ಏನು ನಾನು ರಿಷಭ ರಾಶಿಗೆ ಹೇಳಿದನೋ ಅದರಂತೆ ಕರ್ಕಾಟಕ ರಾಶಿ ಅದ್ಭುತವಾದ ಸಮಯ. 3 ವರ್ಷದಿಂದ ಸಾಕಾಗಷ್ಟು ಪರಿತಪಿಸ್ತಾ ಇದ್ದೀರಿ. ಎಲ್ಲ ಹೇಳ್ತಾರೆ ನಮಗೆ ತುಂಬ ಚೆನ್ನಾಗಿದೆ ಟೈಮು, ಹಂಗಂದ್ರು ಹೀಗಂದ್ರು ಎಲ್ಲ ಇತ್ತು, ಅದೆಲ್ಲ ನಡೀತಿರಲಿಲ್ಲ. ಈಗ ನೋಡಿ ಸರಿಯಾದ ಸಮಯ ಬರುತ್ತೆ. ಗುರುಗಳಿಂದ ಅನುಕೂಲ, ಶನಿಯಿಂದ ಅನುಕೂಲ, ರಾಹುಕೇತುಗಳಿಂದ ಅನುಕೂಲ. ಗುರುಗಳು ಒಂದು 50% ನಿಮಗೆ ಪರ ವಿರೋಧ ಇರ್ತದೆ. ನಿಮಗೆ ಶನಿ ಪೂರ್ಣ ಫಲವನ್ನೇ ಕೊಡುವ ಸಾಧ್ಯತೆ ಉಂಟು. ಸ್ಥಾನ ಪಲ್ಲಟ, ಪ್ರಮೋಷನಲ್ ಟ್ರಾನ್ಸ್ಫರ್ಸ್ ಆಗುವಂಥ ಸಾಧ್ಯತೆ ಉಂಟು. ನಿಮ್ಮದನ್ನು ನಾನು ರಿವ್ಯಾಲ್ಯೂಯೇಷನ್ ಹಾಕಿದೆ, ಅದರಲ್ಲಿ ನೀವು 60 ತೊಗೊಂಡವರು 90 ತೊಗೊಳ್ಳುವಂಥ ಸಾಧ್ಯತೆಗಳು ಉಂಟು ಕರ್ಕಾಟಕ ರಾಶಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಲು ನಿರೀಕ್ಷಿತ ಮದುವೆ ಆಗಿಲ್ಲ, 32 ಆಯಿತು, 31 ಆಯಿತು, ಏನೂ ಆಗಿಲ್ಲ, ಹಿಂಗೆ ನಡೆಯುವಂಥ ಸಾಧ್ಯತೆ. ಸಂತಾನದಿಂದ ನಿಮಗೆ ಸುಖ ಸಿಗುವ ಸಾಧ್ಯತೆ ಉಂಟು ಕರ್ಕಾಟಕ ರಾಶಿಯವರಿಗೆ. ಓನ್ಲಿ ಥಿಂಗ್ ಈಸ್ ಕರ್ಕಾಟಕ ರಾಶಿಯವರಿಗೆ ಗೌರಿಯ ಪ್ರಾರ್ಥನೆ. ಅಧಿದೇವತಾ ಪ್ರತ್ಯದೇವತಾ ಪ್ರತಿಯೊಂದು ಗ್ರಹಕ್ಕೂ ಹೇಗಿದೆಯೋ ಅದರಂತೆ ನೋಡಿಕೊಂಡು ಜೀವನ ಮಾಡಬೇಕು. ಗೌರಿಯನ್ನು ವಿಶೇಷ ಮಂಗಳವಾರ ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡ್ಕೋತ ಬಂದರೆ ಏನೇನು ವರಿಗಳು ಇರೋದಿಲ್ಲ. 100ಗೆ 99% ನಿಮಗೆ ಪಾಸ್ ಮಾರ್ಕ್ ಕೊಡ್ತೀನಿ, ಯೋಚನೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಭಾಳ ಚೆನ್ನಾಗಿದೆ. ರಾಜಯೋಗ ಕೊಡುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವ್ರಿಗುಂಟು. ಅದಕ್ಕಾಗಿ ಬಂತು ಖುಷಿ ಅಲ್ಲ, ಬರಲಿಲ್ಲ ದುಃಖ ಅಲ್ಲ, ಸುಖ ದುಃಖ ಸಮೀಕೃತ್ವ, ಲಾಭೋ ಜಯ ಸುಖವಾಗಲಿ ದುಃಖವಾಗಲಿ ಎರಡನ್ನೂ ಸಮಾನ ರೀತಿಯಲ್ಲಿ ತಗೊಳ್ಳುವಂಥ ಸಾಧ್ಯತೆಗಳುಂಟು. ನಿಮ್ಮ ಟೋಟಲ್ ಇಂಪ್ರೂವ್ಮೆಂಟ್ ಅಂದರೆ ಮೇ ತಿಂಗಳಿಂದ ನವಂಬರ್ ತಿಂಗಳವರೆಗೂ ಎಕ್ಸಲೆಂಟ್ ಆದ ಸುಯೋಗಲ 2025ರಲ್ಲಿ ಬರುವ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಯೋಚನೆ ಮಾಡಿಬಿಡಿ, ಒಳ್ಳೆಯದಾಗ್ತದೆ. ನೀವು ಅದ್ಭುತವಾದ ವಿಚಾರದಲ್ಲಿದ್ದೀರಿ. ಯು ಆರ್ ಇನ್
ಪ್ಲೀಸ್ ವೈಟ್ ಅಂತ ನಾವು ಕೇಳ್ತೀವಲ್ಲ, ಅದರಂತೆ ಕರ್ಕಾಟಕ ರಾಶಿಯವ್ರಿಗೆ ಆಗೋ ಸಾಧ್ಯತೆ ಉಂಟು. ಇನ್ನು ಸಿಂಹರಾಶಿಯವರ ಸರದಿ. ಸಿಂಹರಾಶಿಯವರು ನಮ್ಮದು ಯಾವುದೂ ಆಗಲೇ ಇಲ್ಲ, ಹೀಗೆ ಕಾಲ ಕಳೆದಿವಿ ಅಂತ ನೀವು ಇಷ್ಟೇ ಲೆಕ್ಕ ಹಾಕ್ಕೊಳ್ಳಿ. ಗುರುಗಳು ಎಲ್ಲಿಗೆ ಬಂದರು, ಶನಿ ಎಲ್ಲಿಗೆ ಬಂದರು, ವಿರೋಧಿಯ ಶನಿ ಎಲ್ಲಿಗೆ ಬಂದರು, ಶುಕ್ರ ಎಲ್ಲಿದ್ದಾನೆ, ಈ ಥರದ ವಿರೋಧ ಸಂಬಂಧಪಟ್ಟ ಗ್ರಹಗಳು ಸರಿಗಿದೆಯಾ ಇಲ್ಲವಾ ಅನ್ನುವಂಥದ್ದನ್ನು ನೋಡ್ತಾ ಇರಬೇಕು ನಾವು ಯಾವತ್ತು. ಇದರಲ್ಲಿ ಏನಂದರೆ ಆಸ್ತಿ ಮತ್ತು ಇನ್ನೊಂದು ವಿಚಾರಗಳು, ಅಣ್ಣ ತಮ್ಮಂದರು ಅಥವಾ ನಮಗೆ ಬರಬೇಕಾದಂಥ ಆಸ್ತಿ ಬರ್ತಾನೇ ಇಲ್ಲ, ಹೀಗೆ ಪೆಂಡಿಂಗ್ ಆಗಿ ಹೋಗ್ತಾ ಇದೆ ಅಂತನ್ನುವವರಿಗೆ ಈಗ ಯಾಕೆ ಜಗಳ ವೈಮನಸ್ಯ, ಬನ್ನಿ ಕೂತ್ಕೊಳ್ಳಿ, ಒಂದು ದಿವಸ ಊಟ ಮಾಡಿ ನಿಮ್ಮ ಭಾಗ ನೀವೇನಿದೆ ತಗೊಂಡು ಸುಖವಾಗಿರಿ, ನಾವು ವಿಶೇಷವಾದ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯದೊಂದು ಒಬ್ಬಟ್ಟು ಊಟ ಮಾಡಿ ಹೋಗೋಣ ಅಂದರೆ ಇದಕ್ಕಿಂತ ಪುಣ್ಯ ದೇವರು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರು ನೋಡಿ ಹೊಲ್ದ, ನಿಮ್ಮನ್ನು ಸಮಾನ ತಡೆಯೋರೇ ಯಾರೂ ಇಲ್ಲ. ಅಂಥದ್ದು ಆಗುವ ಸಾಧ್ಯತೆಗಳು ಬೇಕಾದಷ್ಟಾಗಿದೆ. ಆದರೂ ನಿಮಗೇನು ದುಷ್ಟರ ಕಾಟ, ವಿರೋಧಿಗಳಿಂದ ಕಾಟ, ಹಿತ ಶತ್ರುಗಳಿಂದ ಕಾಟ. ಎಲ್ಲ ಚೆನ್ನಾಗಿರ್ತಾರೆ, ಯಾರೋ ಬಂದ್ಬಿಟ್ಟು ಈಗ ಯಾಕೋ ನೀವು ಭಾಗ ಮಾಡ್ತೀರಿ ಬೇಡ ಅಂತ ಹೇಳಿ ಅವ್ರಿಗೆ ಪ್ರಚೋದನೆ ಮಾಡುವ ಸಾಧ್ಯತೆ ಉಂಟು. ಅದಕ್ಕೂ ದೇವ್ರ ಪ್ರಾರ್ಥನೆ, ಸ್ವಾಮಿ ಯಾವುದೇ ವಿಘ್ನಗಳು ಬರದೆ ತುಂಬ ಚೆನ್ನಾಗಿ ಹೋಗಲಿಕ್ಕೆ, ಆಸ್ತಿ ವಿಚಾರ ಬರಲಿಕ್ಕೆ ಸುಬ್ರಹ್ಮಣ್ಯ ಮಹಿಮಾ ವರ್ಣಿತಂ ಕೇನ ಸಖ್ಯತೆ. ಯಾರಿನ ಸಾಧ್ಯ? ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಅಷ್ಟೇ, ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ. ಹೋಗಿ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಇದ್ದುಗಳು ಕೇಳಿ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿ, ಒಳ್ಳೆಯದಾಗ್ತದೆ. ಆರೋಗ್ಯದ ಬಗ್ಗೆ ಗಮನ ಇದ್ದರೆ ಸಾಕು. ನೆಗ್ಲೆಕ್ಟ್ ಮಾಡದೆ ಏನೂ ಆಗಲ್ಲ ಬಿಡು, ಒಂಚೂರು ಯಾವುದಾದ್ರು ಕಷಾಯ ಕುಡಿದು ಬಿಡೋಣ, ಹಾಗಲ್ಲ. ಅದರಲ್ಲೂ ವಾಸಿ ಆಗ್ಬೋದು, ಆದರೆ ಮೇಜರ್ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ಸಮಸ್ಯೆಗಳು ಆರೋಗ್ಯಕ್ಕೆ. ಹಣಕಾಸಿನಲ್ಲಿ ನಿರೀಕ್ಷಿತವಾದದ್ದು ಬರಲಿಲ್ಲ ಅಂದರೂ ನೀವು ನಿರೀಕ್ಷೆ 100 ರೂಪಾಯಿ ಪಡ್ತೀನಿ ಅಂತಂದರೆ 70 ರೂಪಾಯಿ ಬರುವ ಸಾಧ್ಯತೆಗಳು ಉಂಟು. ಫುಲ್ ಹೊಟ್ಟೋದ್ರೇ ಕಷ್ಟ. 70% ಬರುವಂಥ ಸಾಧ್ಯತೆಗಳು ಉಂಟು. ತುಂಬ ದಿನದಿಂದ ಬರದೇ ಇದ್ದಂಥ ಅನಿರೀಕ್ಷಿತ ಸಂಪತ್ತು ಕರ್ಕಾಟಕರ ಸಿಂಹರಾಶಿಯವರಿಗೆ ಬರುವ ಸಾಧ್ಯತೆಗಳುಂಟು. ಯಾವ ಭಯನೂ ಪಡಬೇಡಿ. ನೀವು ಅಷ್ಟೇ ವಿಶೇಷವಾಗಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಟ್ಯವರ್ಧನಂ ಊರ್ವಾರಿಕಂ ಬಂಧನ ಮೃತ್ಯುರ್ಮೋಕ್ಷೀಯಮಾಭೃತ ರುದ್ರದೇವರ ಪ್ರಾರ್ಥನೆ, ಅಭಿಷೇಕ, ಧ್ಯಾನ ಇದನ್ನೆಲ್ಲ ಮಾಡಿ ಬಿಲ್ಲುಪತ್ರ ಹಿಡ್ಕೊಂಡು ದೇವ್ರ ಮುಂದೆ ಕೂತು ಪ್ರಾರ್ಥನೆ ಮಾಡಿದರೆ ಸಿಂಹರಾಶಿಯವರ ಜೀವನ ಟೋಟಲ್ ವಿತಿನ್ ಅಕ್ಟೋಬರ್ ತಿಂಗಳ ಒಳಗಡೆ ನಡೆಯುತ್ತೆ. 100ಕ್ಕೆ 80-85% ಮಾರ್ಕ್ಸ್ ಕೊಡ್ಬೋದು. ಪ್ರತಿಯೊಂದರಲ್ಲೂ ಎಚ್ಚರಿಕೆಯಿಂದ ಜೀವನ ಮಾಡಿ. ಒನ್ ಆಫ್ ದಿ ಟಾಪ್ ಲಿಸ್ಟಲ್ಲಿ ಸಿಂಹರಾಶಿನೂ ಬರ್ತದೆ. ಚಿಂತೆ ಇಲ್ಲ, ಭಗವಂತನ ಕೃಪೆ ನಿಮ್ಮಲ್ಲಿ ಇದೆ ಅಂತ ಲೆಕ್ಕ. ನಿಮ್ಮ ಹಳೇ ಕಷ್ಟಗಳು ತೀರುವ ಸಾಧ್ಯತೆಗಳು ಉಂಟು. ಇನ್ನು ಕನ್ಯಾ ರಾಶಿ ಎಂದರೆ ಉಭಯ ಗ್ರಹ. ಮಿಥುನ ಮತ್ತು ಕನ್ಯಾ ಯಾವತ್ತೂ ಉಭಯ ಗ್ರಹ, ಕಾರ್ನರ್, ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸ್ವಲ್ಪ ದಿನದಿಂದ 2024 ಚಂದ ಆಗುವ ಸಾಧ್ಯತೆಗಳು ಇದ್ದವು, ಈಗಿಲ್ಲ. ಆದರೆ ಎಲ್ಲಿಂದ ಹೇಗೆ ಬರ್ತಾರೆ? ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಮೇಷ, ರಿಷಭ ಮತ್ತು ಮಿಥುನ ಇಲ್ಲಿಗೆ ಬರ್ತಾರೆ. ಆವಾಗ ಎಷ್ಟನೇ ಮನೆಗೆ ಬಂತು? ಎಚ್ಚರಿಕೆ ಇರಲಿ. ಮತ್ತೆ ತಿರ್ಗಾ ಲೆಕ್ಕ ಹಾಕ್ಕೊಳ್ಳಿ, ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಹೋದರು, ಆಗ ಎಷ್ಟನೇ ಮನೆಯಲ್ಲಿ ಬಂತು? ಗೋಚಾರ ಬಲವನ್ನು ತಿಳಿದು ಕಾರ್ಯಗಳನ್ನು ಮಾಡಬೇಕು. ಏನಿದೆ ಗ್ರಹಗಳ ಚಾರ ಅನ್ನೋದಕ್ಕೆ ಗೋಚಾರ ಅಂತ. ವಿಶೇಷವಾಗಿ ಗೋದಾನ ಮಾಡಬೇಕಂತ ಕನ್ಯಾ ರಾಶಿಯವರು ಟಾಪ್ ಆಗಿ ಹೋಗಲಿಕ್ಕೆ. ಎಲ್ಲಿ ಸ್ವಾಮಿ ತರೋದು ನನ್ನಿಂದ ಅಷ್ಟಲ್ಲ. ಪ್ರತ್ಯಾಮ್ನಾಯ ಅಂತ ಒಂದು ಪುಟ್ಟದು ಹಿತ್ತಾಳೆನೋ ಬೆಳ್ಳಿದೋ ಹಸುವನ್ನು ತಂದು ನಿಮ್ಮ ಕೈಲಿದ್ದಂಥ ದಕ್ಷಿಣ ದಾನಗಳನ್ನು ಮಾಡಿ, ಆವತ್ತಿನ ದಿವಸ ಯಾರು ಹಿರಿಯರು ತೀರ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ಲೆಕ್ಕ. ಆ ದಾನವನ್ನು ಮಾಡಿ ಪಿತೃಕಾರ್ಯ ಮಾಡಿದರೆ ಭಾಳ ಶ್ರೇಷ್ಠ. ನಿಮಗೆ ಯಾವುದು ಉದ್ಧಾರ, ಇವತ್ತು ನಾವು ಚೆನ್ನಾಗಿದ್ದೀವಿ ಪಿತೃಕಾರ್ಯ, ಇವತ್ತು ನಾವು ಕಷ್ಟಪಡ್ತೀವಿ ಇವತ್ತು ಜಗಳ ಆಯಿತು ಪಿತೃಕಾರ್ಯದಿಂದಲೇ ಪೆಂಡಿಂಗ್ ಇದೆ ಅಂಥೇಳಿ ಆ ಪಿತೃಕಾರ್ಯಕ್ಕೆ ಒತ್ತು ಕೊಟ್ಟು ಜಾಸ್ತಿ ಕಾರ್ಯಗಳನ್ನು ಮಾಡಿದ್ದಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ.
ಯಾವುದೊಂದನ್ನು ನಾವೇನು ಹೇಳ್ತೀವಿ, ಒಂದು ವಿದ್ಯಾರ್ಥಿ, ಒಂದು ಆರೋಗ್ಯ, ಒಂದು ಹಣಕಾಸು, ಒಂದು ಜೀವನ, ನಿಮ್ಮ ಜಾಬು, ಎಲ್ಲದರಲ್ಲೂ ಯಾವ ಚೇಂಜಸ್ಸು ಇರಲ್ಲ, ಯಾವ ಇಂಪ್ರೂವ್ಮೆಂಟು ಬರಲ್ಲ. ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಮುಂಬರುವ ದಿನಗಳು ಎಕ್ಸಲೆಂಟಾಗಿ ಬರುವ ಸಾಧ್ಯತೆಗಳುಂಟು. ಹಾಗಾಗಿ ಸಮಾಧಾನವೇ ಪ್ರಧಾನ ನಿಮ್ಮ ಕನ್ಯಾ ರಾಶಿಯವರಿಗೆ. ನಿಮಗೂ ಅಷ್ಟೇ ದೇವರ ವಿಶೇಷ ಆರಾಧನೆ, ನಿಮಗೂ ಅಷ್ಟೇ ದುರ್ಗಾ ಮತ್ತು ಲಕ್ಷ್ಮೀ ನರಸಿಂಹದೇವರನ್ನು ವಿಶೇಷ ಪ್ರಾರ್ಥನೆ ಮಾಡಿ ಹಸಿರು ಕಾಳು ದಾನ ಕೊಟ್ಟರೆ ಈ 2025 ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ ಒಳ್ಳೆಯದಾಗುವ ಸಾಧ್ಯತೆ. ಸೆಪ್ಟೆಂಬರ್ ತಿಂಗಳು ಯಥಾಸ್ಥಿತಿ ಮೇಂಟೈನ್, ಅದಾದ ಮೇಲೆ ಇಂಪ್ರೂವ್ಮೆಂಟ್ ಆಗುವ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಉಂಟು. ಮತ್ತು ಇನ್ನು ತುಲಾ ರಾಶಿಯವರು ನೋಡೋಣ. ನಾವು ಮತ್ತೆ ಹೇಳೋದು, ಒಂದು ಟಾಪ್ ಲಿಸ್ಟನ್ನು ತೊಗೊಂಡು ಅದರ ಈಕ್ವಲ್ ಅಂತೀವಿ. ರಿಷಭ ರಾಶಿಗೆ ಹೇಗಿತ್ತೋ ಹಾಗೆ ತುಲಾ ರಾಶಿಯವರಿಗೆ ಈ ಸಲ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸುಯೋಗಗಳು ಬರುವ ಸಾಧ್ಯತೆಗಳುಂಟು. ಸುಯೋಗಗಳು ಅಂತಂದರೆ ನಿಮಗೆ ಮುಖ್ಯವಾಗಿ ಏನೇನು ಪುಣ್ಯ, ಪೂರ್ವ ಪುಣ್ಯ ಅಂದರೆ ಪೂರ್ವ ಪುಣ್ಯ ಏನಿದೆ 1, 4, 7, 10 ಅನ್ನೋದು ವಿಷ್ಣುವಿನ ಸ್ಥಾನ, ಕೇಂದ್ರ ಸ್ಥಾನ ಅಂತ ಕರಿತೀವಿ. 1, 5, 9 ಅನ್ನೋದು ಪೂರ್ವ ಪುಣ್ಯ ಸ್ಥಾನ. ಇದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಹಿಂದೆ ಮಾಡಿದ ಪುಣ್ಯಗಳು ಎಂದಾರು ಒಂದು ದಿವಸ ಬರಬೇಕು. ಮಾಡಿದ್ದುಣ್ಣೋ ಮಹಾರಾಯ ಅಂತ ಒಂದು ಮಾತು ಹೇಳ್ಬಿಡ್ತೀವಿ ಸಡನ್ನಾಗಿ. ಆ ಮಾಡಿದ್ದನ್ನು ನೀವು ಮಾಡುವ ಕಾರ್ಯಗಳನ್ನು ಯಶಸ್ವಿಗೊಳಿಸುವಂಥ ಕಾರ್ಯಕ್ರಮಗಳು ಏನಿದೆ ಅಂದರೆ ತುಲಾರಾಶಿಯವರಿಗಿದೆ. ಒಳ್ಳೇದು ಮಾಡಿದೆ ಒಳ್ಳೇದಾಯಿತು, ಕೆಟ್ಟದ್ದು ಮಾಡಿದೆ ಕೆಟ್ಟದ್ದು, ಒಳ್ಳೇದು ಬಯಸಿದೆ ಒಳ್ಳೇದಾಯಿತು, ಕೆಟ್ಟದ್ದು ಬಯಸಿದೆ ಕೆಟ್ಟದಾಯಿತು. ಆದರೆ ಕೆಟ್ಟದ್ದು ಬಯಸಿದ ದಿನಗಳು ದೂರ, ಒಳ್ಳೆಯದು ಬಯಸುವ ದಿನ ಅದ್ಭುತ. ನಿಮ್ಮಿಂದ 4 ಜನಗಳಿಗೆ ಉಪಕಾರ, ನಿಮಗೂ ಅದರಿಂದ ಪ್ರಯೋಜನ. ಎಲ್ಲದರಲ್ಲೂ, ರಾಜಕೀಯದಲ್ಲೂ ಮತ್ತು ವ್ಯವಹಾರದಲ್ಲೂ, ಒಂದು ಪೋಸ್ಟಲ್ಲೂ, ಒಂದು ಆರೋಗ್ಯದಲ್ಲೂ, ಒಂದು ಉದ್ಯೋಗದಲ್ಲೂ, ಹಣಕಾಸಿನಲ್ಲೂ, ಎಲ್ಲದರಲ್ಲೂ ನಂಬರ್ 1 ಆಗುವ ಸಾಧ್ಯತೆ ಉಂಟು. ಹಿಗ್ಗಬೇಡಿ, ಕುಗ್ಗಬೇಡಿ, ಎರಡೂ ಮಾಡಬೇಡಿ. ಏನು ದೇವರು ನೀನು ಕೊಟ್ಟೆಯಪ್ಪ, ನಿನ್ನ ಒಲಿಮೆಯಿಂದ ನಿಖಿಲ ಜೀವರು ಬಂದು ಮನ್ನಿಸುವರು ಮಹಾರಾಯ. ದೇವರೇ ಒಂದು ಮನ್ನಿಸುವಂಥ ನಮ್ಮ ಕಾರ್ಯಕ್ರಮಗಳು ಮಾಡ್ತಾನೆ. ತುಲಾರಾಶಿಯವರಿಗೆ ನಾನು ಇವತ್ತು ಪೂರ್ತಿ ಮಾತಾಡಿದ್ರು ಸಾಲದು, ಯಾಕಂದರೆ ಗ್ರಹಗತಿಗಳ ಲಕ್ಷಣ, ವಿಚಾರ ಪ್ರತಿಯೊಂದು ಆಗಿದೆ. ಯೋಚನೆ ಮಾಡದೆ ಭಗವಂತನ ಸ್ಮರಣೆ, ವಿಶೇಷವಾಗಿ ರಂಗನಾಥ ದೇವರ ಗುಡಿ. ಯಾಕೆ ರಂಗನಾಥ ದೇವರು ಹೇಳ್ತೀರಿ ಅಂದರೆ, ಈ ಭೂಲೋಕಕ್ಕೆ ಶುಕ್ರನ್ನ ತಂದು ಬಂದದ್ದೇ ಮತ್ತು ಮಹಾಲಕ್ಷ್ಮಿಯನ್ನು ಬಂದದ್ದೇ ಶುಕ್ರಾಚಾರ್ಯರಿಂದ. ದೇವರ ಪಾದದಲ್ಲೇ ಮಹಾಲಕ್ಷ್ಮಿ ಕೂತಿರ್ತಾಳೆ, ಅವ್ರ ಪಕ್ಕದಲ್ಲಿ ಶುಕ್ರ ಇರ್ತಾರೆ. ಹಾಗಾಗಿ ಪಾದ ದರ್ಶನ ರಂಗನಾಥ ದೇವರ ಗುಡಿಗೆ ಹೋಗಿ ಮಾಡಿ ಎಲ್ಲ ಇಷ್ಟಾರ್ಥಗಳು ನೆರವೇರುವ ಸಾಧ್ಯತೆಗಳು ತುಲಾರಾಶಿಯವರಿಗೆ ಉಂಟು. ಇನ್ನು ವೃಶ್ಚಿಕ ರಾಶಿಯವರು 50% ಚೆನ್ನಾಗಿದೆ, 50% ಚೆನ್ನಾಗಿಲ್ಲ, ಅಲ್ಲ ಬರ್ತಾ ಇಲ್ಲ. ಏನು ಹಿಂಗಂದರೆ ಗ್ರಹಗತಿಗಳು ಹೇಗಿದೆ ಹಾಗೆ. ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ ಪಂಚಮ ಶನಿ, 4ನೇ ಮನೆ ಶನಿ, 5ನೇ ಮನೆ ಶನಿ, 7.5 ಅಷ್ಟಮ ಶನಿ. ಈ ಶನಿಗಳೆಲ್ಲ ಡೇಂಜರಸ್. ಲೆಕ್ಕ ಕೊಡಿ. ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ 5ನೇ ಮನೆಯಲ್ಲಿ ಶನಿ. 5ನೇ ಮನೆಯದೇ ಅದು ಮಕ್ಕಳಿಗೆ ಏನಾರು ಒಂದು ತೊಂದರೆಗಳಾಗುತ್ತೆ, ಅಥವಾ ಮಕ್ಕಳಾಗಲಿಕ್ಕೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಆಗೋದಿಲ್ಲ ಅಂತ ನಾನು ಯಾವುದನ್ನು ಪರಿಹಾರವೇ ಇಲ್ಲ, ಇದು ಮುಗಿದೋಯ್ತು ಅನ್ನೋಂಥದ್ದು ಈ ಜಗತ್ತಿನಲ್ಲೇ ಇಲ್ಲ. ಒಂದು ಸಮಸ್ಯೆ ಬರ್ತದೆ, ಅದಕ್ಕೆ ಪರಿಹಾರಗಳು ಜೊತೆಯಲ್ಲೇ ಹುಡುಕಬೇಕಷ್ಟೆ. ಏನದು? ಪಂಚಮ ಸ್ಥಾನ ಮಕ್ಕಳು ತಡ ಆಯಿತು, ಈಗಲೇ ತಡ ಆಗಿದೆ, ಮತ್ತಷ್ಟು ತಡ ಆಯಿತು ದೇವರೇ, ಅಥವಾ ಮಕ್ಕಳು ಇದ್ದವರಿಗೆ ಒಂದು ಸ್ವಲ್ಪ ಅವರಿಂದ ಸಮಸ್ಯೆಗಳು ಉಂಟಾಗ್ಬೋದು. ಅಂದರೆ ಜಗಳ ಆಡ್ತಾರೆ, ಬಂದು ಮೈಮೇಲೆ ಬೀಳ್ತಾರೆ ಅಲ್ಲ. ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರೆ ಆರೋಗ್ಯದ ಬಗ್ಗೆ ಎಚ್ಚರವಾಗಿ ಗಮನವಾಗಿ ಜರುಗಿಸಿ. ಮತ್ತು ಮೀನ, ಮೇಷ, ಋಷಭ, ಮಿಥುನ 5, 4, 9 ವೃಶ್ಚಿಕ ರಾಶಿಗೆ ಅದ್ಭುತವಾದ ಸಮಯಗಳು ಬರ್ತದೆ. ಅಯ್ಯೋ ಬಂದುಬಿಡ್ತು ಅಂತ ಹಿಕ್ಕಬೇಡ್ರಿ, ಆರಾಮ, ಸ್ವಲ್ಪ ಸಮಾಧಾನ, ವೆಯ್ಟ್ ಟೆನ್ಷನ್ ತೊಗೋಬೇಡಿ, ಆರಾಮಾಗಿರಿ. ನಿಮಗೆ ಒದಗಿ ಬಂದು ಗುರುಗಳ ಅನುಗ್ರಹ, ಯಾಕಂದರೆ ಗುರು ಕುಜ ಸ್ನೇಹಿತರು. ತೊಗರಿ ಬೇಳೆಯನ್ನು 1.5 kg ದಾನ ಕೊಡಿ ಮಂಗಳವಾರದ ದಿವಸ. ವಸ್ತ್ರ, ಹಿತ್ತಾಳೆ ತಟ್ಟೆ, ವಿಳೆದೆಲಡಿಕೆ, ತೆಂಗಿನಕಾಯಿ ಕೊಟ್ಟರೆ ಸಂತೋಷ.
ಕೊಡೋಕ್ಕಾಗಲಿಲ್ಲ 1.5 kg ತೊಗರಿಬೇಳೆ ದಕ್ಷಿಣೆ ಸಮೇತ ಹೋಗಿ ಸಂಕಲ್ಪ ಮಾಡಿ ಕೊಟ್ಬಿಡ್ರಿ. ಸಮಸ್ಯೆಗಳು ಸರಿ ಹೋಗುತ್ತೆ. ಮದುವೆಗೆ ಒಪ್ತಾ ಇಲ್ಲ, ಜಾತಕ ಬಂದ್ರೂ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ, ಚಂದ ಇಲ್ಲ ಅಂದ ಇಲ್ಲ, ಚಂದ ಇಲ್ಲ ಅಂದಲ್ಲ ಇದ್ದಾರೆ, ಜಾತಕ ಸೆಟ್ ಆಗ್ತಾ ಇಲ್ಲ ಅಂತ ಈ ಪರಸ್ಪರ ಇರುವಂಥದ್ದು ಎಲ್ಲ ಸೆಟ್ ಆಯಿತು. ಯಾರೊಬ್ಬರು ಇದು ಇವನ ಅಂದ್ಬಿಡೋದು, ಒಂದೇ ಮಾತು ಅಷ್ಟೇ, ಇನ್ನೇನಿಲ್ಲ. ಈ ಹುಡುಗನ ಈ ಹುಡುಗಿಯ ಅಂತ ಸುಮ್ಮನೆ ರಾಗ ಹೇಳಿದ್ರೆ ಸಾಕು, ಏನೋ ಇದೆ ಅಂತ ಭಯ. ಕಣ್ಣಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ, ತೀರ ವಿಚಾರಣೆ ಮಾಡಿ ಮದುವೆ ಮಾಡ್ಕೊಳ್ಳಿ. ಮದುವೆ ಯೋಗಗಳು ಬರ್ತದೆ. ವೈಶಾಖ ಮಾಸದಲ್ಲೇ ಬರುವ ಸಾಧ್ಯತೆ ಉಂಟು, ಅಂದರೆ ಮೇನಲ್ಲಿ ಬರುವ ಸಾಧ್ಯತೆ ಉಂಟು. ಮೇ 13 ನಂತರ ಎಕ್ಸಲೆಂಟ್ ಟೈಮು, ಮದುವೆಗೆ ಸಾಧ್ಯತೆ ಉಂಟು. ಮಕ್ಕಳ ಬಗ್ಗೆ ಆರೋಗ್ಯ ಸಮಸ್ಯೆ ಇದ್ದರೆ ಪರಿಹಾರ, ಮಕ್ಕಳು ಆಗುವಿಲ್ಲ ಅಂತನ್ನೋರಿಗೆ ವಿಶೇಷವಾಗಿ ನೀವು ಈಗೇನು ಮಾಡಬೇಕು, ಯಾರು ಹಿರಿಯರ ಕೈಯಲ್ಲಿ ಬಾದಾಮಿ, ಕಲ್ಸಕ್ಕರೆ, ಯಾಲಕ್ಕಿಯನ್ನು ಪುಡಿ ಮಾಡಿ ಅವರ ಕೈಯಲ್ಲಿ ಕೊಟ್ಟು ಒಂದು 3000 ಗಾಯತ್ರಿ ಜಪ ಮಾಡಿ ಕೊಡಿ ಅಂಥೇಳಿ ದಿನನಿತ್ಯ ಈ ದಪ್ಪ ಬೆರಳು ಮತ್ತು ಈ ಉಂಗುರದ ಬೆರಳಲ್ಲಿ ದಿನನಿತ್ಯ ತಗೊಳ್ತಾ ಬನ್ನಿ. ಮಕ್ಕಳಾಗುವ ಸಾಧ್ಯತೆಗಳು ಈಸಿ ಆಗ್ತದೆ. ಒಳ್ಳೆಯ ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ರಾಯರನ್ನು ವಿಶೇಷ ಗುರುಗಳ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಟೈಮ್ ಆರಂಭ, ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಸೂಪರ್, ಅಲ್ಲಿವರೆಗೂ ಸಮಾಧಾನ. ನೆಕ್ಸ್ಟ್ ಧನುರಾಶಿಯವರಿಗೆ ಹೇಗಿದೆ ನೋಡುವ. ಧನುರಾಶಿಗೆ ಸಂಬಂಧಪಟ್ಟಂಥ ಗುರುಗಳ ಸಂಬಂಧಪಟ್ಟಂಥ ಬೃಹಸ್ಪತಿ ಆಚಾರ್ಯರ ಸಂಬಂಧಪಟ್ಟಂಥ ಉಭಯ ಗ್ರಹ ಧನುಸ್ಸು, ಮಕರ, ಕುಂಭ, ಮೀನ 4ನೇ ಮನೆ ಏನನ್ನು ಹೇಳುತ್ತೆ? ಅಯನ, ಶಯನ, ಭೋಗ, ತಾಯಿ, ವಾಹನ. ಎಚ್ಚರ. ವಾಹನ ಓಡಿಸಬೇಕಾದ್ರೆ ಅಗ್ರತೋ ನಾರಸಿಂಹಶ್ಚ ಪೃಟ್ಟತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರೌ ರಾಮಲಕ್ಷ್ಮಣ ಅಂಥೇಳಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡ್ಕೊಂಡು ಬಿಡಿ. 4 ಶನಿ ಬಂತ, ಇನ್ನು 3 ರಾಹು ಬಂದ್ರ, ಮತ್ತು ತಿರ್ಗಾ ಗುರುಗಳ ಬದಲಾವಣೆಯೂ ಆಗ್ತದೆ. ತನ್ನದೇ ರಾಶಿಗೆ ಹೊರಟೋಗಿದ್ದಾರೆ ಮುಂದಕ್ಕೆ. ಧನುಸು, ಮಕರ, ಕುಂಭ, ಮೀನ, ಮೇಷ, ಋಷಭ, ಮಿಥುನಕ್ಕೆ ಹೋಗ್ತಾ ಇದ್ದಾರೆ. 7ನೇ ಮನೆ. ದಾಂಪತ್ಯದಲ್ಲಿ ಬಿರುಕುಗಳು ಉಂಟಾಗಿದ್ದರೆ ನೀವು ಬನ್ನಿ, ಸ್ವಲ್ಪ ಹಲೋ ಅಂತ ಒಂದು ಮೆಸೇಜ್ ಮಾಡಿ, ನಮಸ್ಕಾರ ಅಂತ. ಯಾರಿಗೆ ದಾಂಪತ್ಯ ಜೀವನದಲ್ಲಿ ಟೆನ್ಷನ್ ಇದೆ ಅವರು ಸಾರಿ, ನಾನು ಇನ್ನು ಮುಂದಕ್ಕೆ ಹೀಗೆಲ್ಲ ಮಾಡೋದಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಅಂತ ನೀವೇ ಪರಸ್ಪರ ಮಾತಾಡ್ಕೊಳ್ಳಿ. ಆ ಸಮಸ್ಯೆ ಮುಗಿದೋಯ್ತು. ಅಯ್ಯೋ ಅವ್ರು ಎಷ್ಟು ಮನಸ್ಸು ಎಳೆದು ಬಂದು ಮಾಡಿದ್ದಾರೆ ಅಂತ ಅಪ್ ಟು ಡೈವರ್ಸ್ ಹೋಗಿದ್ದಿರುವಂಥ ಸಾಧ್ಯತೆಗಳಿದ್ದರೂ ಒಂದು ಸಾರಿ ಕೇಳೋದ್ರಿಂದ ತಿರ್ಗ ಮತ್ತೆ ರೀಜನ್ರೇಟ್ ಆಗುವಂಥ ಸಾಧ್ಯತೆ ದಾಂಪತ್ಯ ಜೀವನದಲ್ಲಿ ಉಂಟು. ಯಾರ ಮಾತು ಕೇಳಿ ಈ ಜಗಳೆಲ್ಲ ಆಯಿತು, ಅವ್ರ ಮಾತೆಲ್ಲ ದೂರ ಇಡಿ. ಹಿತಶತ್ರುಗಳು ಜಾಸ್ತಿ. ಉಭಯ ಗ್ರಹ ಪ್ರೊಫೆಷನಲ್ಲಿ ನಿಮಗೆ ಸ್ವಲ್ಪ ಹಿರಿಯರಿಂದ ಸಮಸ್ಯೆಗಳು ಉಂಟಾಗ್ತದೆ. ನಿಮ್ಮ ಸಮಸ್ಯೆಗಳು ಏನೋ ನೀವೇನು ರೀ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಸಾರ್, ನೀವೇನು ಮಾಡೇ ಇಲ್ಲ, ನೀನು ಉಪಯೋಗ ಇಲ್ಲ ಅಂತ ಬೈಸ್ಕೊಳ್ಳುವ ಸಾಧ್ಯತೆ ಬಿಡಿ. ಇವೆಲ್ಲ ಇರ್ತವೆ. ಅವ್ರವ್ರ ಕೆಲಸ. ಬನ್ನಿ ಸ್ವಾಮಿ ಕೂತ್ಕೊಳ್ಳಿ, ನಮಸ್ಕಾರ, ನಿಮ್ಗೆ ಬನ್ನಿ, ಫ್ಯಾನ್ ಕೆಳಗಡೆ ಕೂತ್ಕೊಳ್ಳಿ, AC ಕೆಳಗಡೆ ಕೂತ್ಕೊಳ್ಳಿ, ನಿಮ್ಗೆ ಸಂಬಳ ಕೊಡ್ತೀನಿ ಅನ್ನಲ್ಲ. ಹೆಂಡ್ತಾರೆ ಕೆಲಸ ತಗೋತಾರೆ, ಆದರೆ ಹೊಲಿಸ್ಕೋಬೇಕು. ಆ ಹೊಲಿಸ್ಕೊಳ್ಳುವಂಥ ಕಾರ್ಯಗಳನ್ನೆಲ್ಲ ಮಾಡ್ತೀರಾ, ಸಣ್ಣ ಪುಟ್ಟ ಟೆನ್ಷನ್ಗಳು ಆಗ್ತದೆ. ವಿದ್ಯಾರ್ಥಿಗಳು ಅದ್ಭುತವಾಗಿ ಓದ್ದೆ ಎಷ್ಟು ಒಂದು ಮಾರ್ಕಲ್ಲಿ ಹೊಟ್ಟೋಯ್ತು, ಹಾಗೆಲ್ಲ ಆಗಬಾರ್ದು ಅಂದರೆ ರಾಯರ ಪ್ರಾರ್ಥನೆಯನ್ನು ಮಾಡಿರಿ. ಗುರುಗಳು ಅಂದರೆ ಗುರುಗಳ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಒಂದು ಪುಷರಾಗದ ಹರಳು ಹಾಕ್ಕೊಳ್ಳಿ. ನಿಮಗೆ 100ಕ್ಕೆ 75% ಚೆನ್ನಾಗಿದೆ. 25ನ್ನು ದೇವರ ಪ್ರಾರ್ಥನೆಯಿಂದ ಉತ್ತಮ ಕಾರ್ಯ ಅನ್ನಿಸ್ಕೊಳ್ಳಿ. ಧನುರಾಶಿಯವರೇ, ಎಲ್ಲ ಕಾರ್ಯಗಳು ಶುಭ ಆಗುತ್ತೆ. ಮತ್ತು ನಾನೀಗ 6 ರಾಶಿ ಬಗ್ಗೆ ಮಾತಾಡಿದೆ. ಅಂದರೆ 6 ರಾಶಿ ಅಂದರೆ ತುಂಬ ಚೆನ್ನಾಗಿರುವ 6 ರಾಶಿ. ಮಕರವು ಒಂದು. ಕಾರಣ ಏನು ಸ್ವಾಮಿ ದಿಗಿದಂಗೆ ಮಕರದ ಮೇಲೆ ನಿಮಗೆ ಅತಿಯಾದ ಪ್ರೀತಿ ಬಂತು ಅಂತ ಕೇಳಬೇಡಿ. ಕಾರಣ ಶನಿ ಬಿಟ್ಟು ಹೋಗ್ತಾರೆ. ಶನಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಶನಿ ಕೊನೆಗಾಲದಲ್ಲಿ ಬಿಟ್ಟು ಹೋಗಬೇಕಾದ್ರೆ ಎಷ್ಟು ಕಷ್ಟಗಳನ್ನು ಕೊಟ್ಟಿದ್ದರು, ಮಾನ ಅಪಮಾನ ನಿನ್ನದು ಎನಗೇನು ಅಂತ ಎಲ್ಲವನ್ನೂ ಅನುಭವಿಸಿದ್ರಲ್ಲ ಪಾಪ. ಈಗೇನು ಮಾಡ್ತಾರೆ? ಬಿಟ್ಟು ಹೋಗ್ಬೇಕಾದ್ರೆ ಹರಿಶ್ಚಂದ್ರ ಮಹಾರಾಜನಿಗೆ 50 ವರ್ಷದ ಪುಣ್ಯವನ್ನು ವಿಶ್ವಾಮಿತ್ರರು ಕೊಟ್ಟರು. ಕಡೆಗೆ 50,000 ವರ್ಷದ ಪುಣ್ಯ. ಏನು ಒಂದು ಸುಳ್ಳು ಹೇಳು ನಿಮಗೆಲ್ಲ ಕೊಟ್ಬಿಡ್ತೀನಿ ಅಂದರು. ನಾನು ಹೇಳಲ್ಲ ಅಂದಿದ್ದಕ್ಕೆ ತನ್ನನ್ನು ಮಾರಿಕೊಂಡು ಮಕ್ಕಳನ್ನು ಹೆಂಡತಿಯನ್ನು ಮಾರಿ ತನ್ನ ರಾಜ್ಯವನ್ನು ಮಾರಿ ಸ್ಮಶಾನ ಕಾಯುವಂಥ ಪರಿಸ್ಥಿತಿ ಇದ್ದರೂ ಫೈನಲ್ ಟಚ್ ಶನಿ
ನೀವು ಬಿಟ್ಟು ಹೋಗಪ್ಪ ಅಂಥೇಳಿ 7 ವರ್ಷಗಳಿದ್ದಂಥ ಶನಿ ಬಿಟ್ಟು ಹೋದರೂ ಅದ್ಭುತ ಕಾರ್ಯಗಳು ಆಯಿತು. ಶನಿ ಈಗ ಮೀನಕ್ಕೆ ಹೋಗ್ತಾರೆ, ಕುಂಭದಲ್ಲಿ ಪಕ್ಕದಲ್ಲಿ ಇದ್ದಾರೆ, ಒಂದು ಸ್ವಲ್ಪ ಇನ್ನೂ ಪಾದ ಶನಿ ಇದೆ. ಆದರೂ ಶನಿ ನಿಮ್ಮದೇ ಮನೆ ಏನೂ ತೊಂದರೆ ಮಾಡಲ್ಲ, ಎಸ್ಪೆಷಲಿ ಮಾಡಲ್ಲ ಮಕರ ಕುಂಭರಾಶಿಯವರಿಗೆ. ಆದರೂ ಸ್ವಲ್ಪ ಸ್ವಲ್ಪ ಭಯ 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 ಭಯ. ಶ್ರೀರಾಮಚಂದ್ರ ದೇವರ ಪ್ರಾರ್ಥನೆ, ಸಾಧ್ಯವಾದರೆ ಶನಿ ಬಿಡುಗಡೆ ಆಯಿತು ಅಂತ ನಿಮಗೆ ಪಂಚಾಂಗದಲ್ಲಿ ಗೊತ್ತಾದರೆ ಸಾಮಾನ್ಯವಾಗಿ ಮಾರ್ಚ್ 25 ನಂತರ ಮೇ ಒಳಗಡೆ ಬದಲಾವಣೆಗಳು ನಿರ್ಗಣಿತ ಮತ್ತು ವಾಕ್ಯದ ಪಂಚಾಂಗದ ಪ್ರಕಾರ ಇರ್ತದೆ. ಆವಾಗ ಹೋಗಿ ಒಂದು ನದಿಯ ಸ್ನಾನ ಮಾಡಿ ಬನ್ನಿ. ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ತ್ರಹಿಮಾಂ ಕೃಪೆಯ ಲೋಕ ಚರಣಾಗತ ವತ್ಸಲ, ದೇವರೇ ನನ್ನ ಕಾಪಾಡು ಅಂತೇಳುವಂಥ ಕಾರ್ಯಗಳನ್ನು ಮಾಡಿರಿ, ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಆಗ್ತೀರಾ. ಇನ್ನು 4 ತಿಂಗಳು ಕಾಯಬೇಕು. ಜನವರಿ ಹುಟ್ಟಿದ ಮೇಲೆ 4 ತಿಂಗಳು, ಇನ್ನೇನು ಕೊನೆಯ ಹಂತದಲ್ಲಿದ್ದೀರಿ. ಉತ್ತಮವಾದ ಕಾರ್ಯ ಎಲ್ಲದರಲ್ಲೂ, ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಆರೋಗ್ಯ ಮತ್ತು ವಿದ್ಯಾರ್ಥಿಗಳು ಮತ್ತು ನಿಮ್ಮ ಪ್ರೊಫೆಷನ್ನು ಹೀಗೆಲ್ಲ ಮಾತಾಡೋದು ಬೇಡ. ಟೋಟಲಿ ರಿಷಭ ಹೇಗೋ, ತುಲಾ ಹೇಗೋ, ಕರ್ಕಾಟಕ ರಾಶಿ ಹೇಗೋ ಅದರಂತೆ ಮಕರ ರಾಶಿಯವರಿಗೆ ಅದ್ಭುತವಾದ ಸುಯೋಗ ಕೊಡುವ ಸಾಧ್ಯತೆಗಳು ಇದೆ. ಒಂದು 3-4 ಮಂತ್ಸ್ ಸಮಾಧಾನವಾಗಿರಿ, ಒಳ್ಳೆಯದಾಗ್ತದೆ. ಇನ್ನು ಕುಂಭರಾಶಿಯವರಿಗೆ ಪಾದಶನಿ ಮಧ್ಯಶನಿ ಪ್ರಾರಂಭ 3 ಇರ್ತದೆ ಒಂದು ಶನಿಯಿಂದ. ಕುಂಭ, ಮೀನ, ಮೇಷ, ರಿಷಭ, ಮಿಥುನ ಪಂಚಮ ಸ್ಥಾನ. ಫಸ್ಟ್ ಕುಂಭರಾಶಿಯವರಿಗೆ 5 ವರ್ಷ ಆಯ್ತು ರೀ, 6 ವರ್ಷ ಆಯ್ತು ರೀ, ಮಕ್ಕಳಾಗಿಲ್ಲ, ದೇವರೇ ಏನು ಗತಿ ನಂದು ಅಂದರೆ ಬುಧನ ಮನೆಗೆ ಯಾವಾಗ ಗುರುಗಳು ಹೋಗ್ತಾರೆ ವರ ಪುತ್ರ ಸಿಕ್ಕಿಬಿಡ್ತಾರೆ. ನಿಮ್ಮ ವರಕ್ಕೆ ಈಡೇರುವ ಸಾಧ್ಯತೆ. ಅದು ಎಷ್ಟು ವರ್ಷಗಳ ಕಾಲ ನಿಮ್ಮ ಪ್ರಯತ್ನಗಳು, ದೇವರು ಪೂಜೆ ಪುನಸ್ಕಾರ ಗುಡಿ ಗುಂಡಾಂತರ ಸುತ್ತಿದ್ರು, ಎಲ್ಲ ಆಯಿತು, ಪೂಜೆ ಮಾಡಿಸಿದ್ವಿ, ಜಪ ಮಾಡಿಸಿದ್ವಿ, ದಾನ ಕೊಟ್ವಿ, ಏನೂ ಆಗಲಿಲ್ಲ. ನಮ್ಮ ಹಣೆ ಬರ ಈ ಜನ್ಮದಲ್ಲಿಲ್ಲ, ದತ್ತರುಗಳನ್ನು ತಗೊಳ್ಳೋಣ ಅನ್ನೋಷ್ಟು ಲೆವೆಲಿಗೆ ಹೋದರೂ ಒಂದು ಸಿಹಿ ಸುದ್ದಿ ಕೊಡ್ತೀನಿ, ಮಕ್ಕಳಾಗುವ ಸಾಧ್ಯತೆ ಕುಂಭರಾಶಿಯವ್ರಿಗೆ ಉಂಟು. ಆದರೆ ನೀವು ವೆಹಿಕಲ್ನಲ್ಲಿ ಆಚೆಗೆ ಹೋಗಬೇಕಾದ್ರೆ ಒಂದೊಂದು ಹೆಜ್ಜೆಯು ಎಚ್ಚರ. ಅದು 2 ವೀಲರ್ ಓಡಿಸುವವರಿಗೆ ಭಾಳ ಎಚ್ಚರವಾಗಿ ಕುಂಭರಾಶಿಯವರಿಗಿರಿ. ಕಾಲು ಆರಂಭ ಆಗೋದೇ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆಗಳುಂಟು. ಮೇಜರ್ ಆಗಿಬಿಟ್ರೆ ಮನೇಲಿ ಮಾಡ್ಕೋಬೇಕಾಗತ್ತೆ. ಅಷ್ಟಕ್ಕೆಲ್ಲ ಹೋಗಬೇಡಿ. ನಾನು ಹೀಗೆ ನುಗ್ಗಿ ಹಾಗೆ ಹೊಟ್ಟೋಗ್ತೀನಿ ಅಂತ ಇಲ್ಲದೇ ಇದ್ದ ಸಾಹಸಗಳೆಲ್ಲ ಮಾಡಬೇಡಿ. ಸಮಾಧಾನವಾಗಿ ವೆಹಿಕಲ್ಗೆ ಮತ್ತು ಕೈ ಕಾಲು ಶೌಚಕ್ರಮ ಅಂತ ಕರಿತೀವಿ, ಆ ಶೌಚಕ್ರಮವನ್ನು ಪಾಲಿಸಿ. ಮನೆಗೆ ಬಂದ ಕೂಡಲೇ ಕೈ ಕಾಲು ತೊಳ್ಕೊಳ್ಳೋದು ಮತ್ತು ಹನುಮಂತ ದೇವರನ್ನು ವಿಶೇಷ ಆರಾಧನೆ ಮಾಡೋದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಜಾಡ್ಯಂ ವಾಕ್ಪಡುತ್ತಂಚ. ಮನುಷ್ಯನಿಗೆ ಒಂದು ಸಂತೋಷ ಬರುತ್ತೆ ಅಂದರೂ ಖುಷಿ ಆಗ್ಬಿಡುತ್ತೆ, ದುಃಖ ಆಗ್ಬಿಟ್ರೆ ಅದನ್ನು ಮುಖ ನೋಡಲಿಕ್ಕಾಗಲ್ಲ, ಎಲ್ಲವನ್ನೂ ತೋರಿಸ್ಕೊಡುತ್ತೆ. ಹಾಗೆ ಮಾಡಬೇಡಿ, ಸಮಾಧಾನಕರವಾಗಿ ಇರಿ. ಎಲ್ಲ ಕಾರ್ಯಗಳು ದೇವರ ದಯದಲ್ಲಿ ಆಗಬೇಕು. ಸುಮ್ಮನೆ ಹಂಗೆ ಫ್ಲೂಕ್. ನಮ್ಮ ಹಿಂದೆ ನಮ್ಮ ಮಾಸ್ಟರ್ ಹೇಳ್ತಿದ್ರು, ಪ್ರಯತ್ನಪಟ್ಟು 40 ತಗೋ, ಪ್ರಯತ್ನ ಇಲ್ಲದೆ 90 ತೊಗೊಂಡ್ರೆ ಅದು ಫೈಲೇ ಲೆಕ್ಕ. ಪ್ರಯತ್ನ ನಮ್ಮದಾಗಿರಬೇಕು, ದೇವರ ಇಚ್ಛೆ ಇರಬೇಕು. ಎಲ್ಲ ಥರದಲ್ಲೂ ಉತ್ತಮವಾಗಿದೆ. 100ಗೆ 85% ಚೆನ್ನಾಗಿದೆ, 15% ಮೇಜರ್ ತೊಂದರೆ ಇದೆ. ಮೇಜರ್ ತೊಂದರೆನ ನಿಮಗೆ ನೀವೇ ಉಪಾಯಗಳನ್ನು ಕಂಡುಹಿಡ್ಕೊಂಡು ಹೀಗಿದೆ, ಈಗ ಮಾಡಿದ್ವಿ, ಈ ಥರ ಹೇಳಿದರು. ಹನುಮಂತ ದೇವರನ್ನು ಪ್ರಾರ್ಥನೆ ಮತ್ತು ದಶರಥ ಕೃತ ಶ್ರೀರಾಮಚಂದ್ರ ದೇವರ ಸ್ತೋತ್ರ ಪಾರಾಯಣ ಮಾಡಿ ಅದ್ಭುತ ಸುಯೋಗಗಳು ನಿಮಗೆ ಕುಂಭರಾಶಿಯವರಿಗೆ ಬರುವ ಸಾಧ್ಯತೆಗಳು ಉಂಟು. ಕಡೆಯದಾಗಿ ಮೀನರಾಶಿಯವರಿಗೆ. ಈ ಮೀನರಾಶಿಯ ವಿಚಾರ ಹೇಗಿದೆ ಅಂತಂದರೆ, ಮೀನರಾಶಿಯನ್ನು ಬಿಟ್ಟು ನಿಮಗೆ ಕುಂಭರಾಶಿಗೆ ರಾಹುವಿನ ಪ್ರವೇಶ. ಮಾತು ಕೊಟ್ಟು ನಿರಾಶೆ ಮಾಡಿದ ಫಲ ದ್ವೇಷವಗೊಳಿಸದೆ ಬಿಟ್ಟಿತೆ ಅಂತ ಮಾತು ಕೊಟ್ಬಿಡ್ತೀರಿ, ನಿರಾಸೆ ಆಗೋಗ್ತಿತ್ತು, ಅವರಿಂದ ವೈಮನಸ್ಯಗಳನ್ನು ಅನುಭವಿಸ್ತಿದ್ರಿ. ಯಾವಾಗ ರಾಹು ಮಾರ್ಚ್ನಲ್ಲಿ ಬಿಡ್ತಾರೆ, ಆ ಮಾತುಗಳನ್ನು ಮತ್ತೆ ನೆರವೇರಿಸಿ ಅವರನ್ನು ತೃಪ್ತಿಪಡಿಸುವ ಸಾಧ್ಯತೆಗಳು ಮಾರ್ಚ್ ಆದಮೇಲೆ ಉಂಟು. ಗುರುಗಳು ಮೀನ, ಮೇಷ, ರಿಷಭ, ಮಿಥುನ 4 ಏನೇನು? ಅಯನ ಅಂದರೆ ಮನೆ, ಶಯನ ನಿದ್ರೆ, ಭೋಗ ಸಂತೋಷ, ತಾಯಿ, ಇದರಲ್ಲಿ
ಮತ್ತು ವಾಹನ, ಈ ಸೌಕರ್ಯಗಳೆಲ್ಲ ಒಂದು ಹಳೆಯ ವೆಹಿಕಲ್ ಇತ್ತು, ಅದನ್ನು ಚೇಂಜ್ ಮಾಡಿ ಹೊಸ ತೊಗೊಳ್ಳುವ ಅಂತನ್ನುವ ಪ್ಲ್ಯಾನ್ ಇತ್ತು. ದುಡ್ಡಿಲ್ಲ, ಸುಮ್ಮನೆ ಇರಪ್ಪ, ಏನು ಮಾಡೋದು ಬೇಡ ಅಂದರೆ ಅದೆಲ್ಲ ಬಂದು ಒದಗುತ್ತೆ ಎಲ್ಲದರಲ್ಲೂ. ತಾಯಿ ಆರೋಗ್ಯ ಕೆಟ್ಟಿತ್ತು, ಸರಿ ಹೋಗಲಿಲ್ಲ. ಮನೆ ಕಟ್ಟಬೇಕು ಅನ್ನೋ ಚಿಂತೆ ಇತ್ತು, ಮನೆ ಕಟ್ಟುವ ಸಾಧ್ಯತೆ. ಮತ್ತು ನಿಮಗೆ ನಿದ್ದೆನೇ ಬರ್ತಾಯಿಲ್ಲ, ಎಷ್ಟೋ ದಿನ ಆಯಿತು, ರಾತ್ರಿ 1 ಗಂಟೆ ಎಚ್ಚರ ಬಿಡುತ್ತೆ ಅಂತ ಕೆಲವ್ರು ಇರ್ತದೆ ಪಾಪ, ಅಂಥವ್ರಿಗೆ ನಿದ್ರಾಹೀನತೆ ಅಂತೀವಿ. ಅವೆಲ್ಲವೂ ಸರಿ ಹೋಗುವ ಸಾಧ್ಯತೆಗಳು ಬಹಳವಾಗಿದೆ. ಹೆದರಬೇಡಿ, ಆದರೆ ಖರ್ಚಾಗ್ತದೆ. ಏನಕ್ಕೆ? ವ್ರಯಸ್ಥಾನದಲ್ಲಿ ರಾಹು. ಅನವಶ್ಯಕ, ಅಯ್ಯೋ ನನ್ನ ಹತ್ರ ಒಂದು 500, ಅದೊಂದು 2000, ಇದೊಂದು 10,000, ಒಟ್ಟು ಫೈನಲ್ ಉಂಡೆ ಇಷ್ಟು ಹೊಟ್ಟೋಯ್ತು, ಹೆಂಗೋಯ್ತು ಗೊತ್ತೇ ಇಲ್ಲ, ಆ ಥರ ಆಗೋ ಸಾಧ್ಯತೆ ಉಂಟು. ಅಂದರೆ ಹಿಡಿತವಿರಬೇಕು. ರಾಹು, ದುರ್ಗಾ ಪ್ರಾರ್ಥನೆ ಮಾಡಿರಿ, ಗುರುಗಳ ಪ್ರಾರ್ಥನೆ ಮಾಡಿರಿ. ವಿಶೇಷವಾಗಿ ತಾಯಿ ಅಂದರೆ, ತಾಯಿ ಯಾರು ಅಂತ ನಿಮಗೆ ಹೆಣ್ಣು ದೇವರೋ ಆ ಹೆಣ್ಣು ದೇವರನ್ನು ಪ್ರಾರ್ಥನೆ ಮಾಡಿರಿ. ಕಡಲೆಕಾಳನ್ನು, ಅಂದರೆ ಈ ಚೆನ್ನ ಕಡಲೆ ಅಂತಾರಲ್ಲ, ಆ ಕಡಲೆಯನ್ನು ಗುರುವಾರದ ದಿವಸ ದಾನ ಕೊಡಿ. ಯಾವುದೊಂದು ಡಿಸಿಷನ್ನು ಸಲಹೆಯ ಮೇಲಿಗೆ ಕಾರ್ಯಗಳು ಮಾಡಿ. ಪ್ರಯಾಣ ಹೋಗುವ ಸಾಧ್ಯತೆಗಳು ಉಂಟು, ದೂರ ಹತ್ರ, ಫಾರಿನ್ ಟೂರ್ ಮಾಡಿಬಿಡ್ತೀನಿ ಅಥವಾ ಈ ಯಾತ್ರೆ ಮಾಡ್ಕೊಂಬರ್ತೀನಿ, ಈ ರೀತಿಯಾದ ಸಾಧ್ಯತೆಗಳು ಮೀನರಾಶಿಯವ್ರಿಗುಂಟು. ದೊಡ್ಡ ರಿಲೀಫ್ ಸಿಕ್ಕುವ ಸಾಧ್ಯತೆಗಳು ಮೀನರಾಶಿಯವ್ರಿಗಿದೆ, ದೊಡ್ಡದು. ಗುರು ಚಾಂಡಾಳ ಯೋಗ ಅಂತ ರಾಹು ಬಂದು ಕೂತ್ಕೊಂಡು ಜೀವನವನ್ನು ಹೆಂಡ್ತಾಯಿದ್ರು, ರಾಂಗ್ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು. ಅದನ್ನು ಬಿಟ್ಟು, ಅದು ಯೋಗವೇ, ಅದು ದೋಷ ಅಲ್ಲ. ಹಾಗಾಗಿ ಆ ಥರ ಹೋಗಿ ಯಾರ ಮನೆಯಲ್ಲಿ ರಾಹು ಇರ್ತಾರೋ ಅವರಂತೆ ಆ್ಯಕ್ಟಿಂಗ್. ಈಗ ನೋಡಿ, ಗುರುಗಳ ಮನೆಯಲ್ಲಿದ್ದರು, ಗುರುಗಳ ಥರನೇ ಹೊಟ್ಟೋದ್ರು. ಇನ್ನು ಶನಿ ಮನೆಗೆ, ಕುಂಭರಾಶಿಗೆ ಹೋದರೆ ಶನಿ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಶನಿನೂ ರಾಹುನೂ ಎರಡೂ ಒಂದೇ, ಕುಜನೂ ಕೇತುವು ಎರಡೂ ಒಂದೇ. ಎಲ್ಲ ಗ್ರಹಗಳ ಬದಲಾವಣೆಯಿಂದ ಒಟ್ಟಾರೆ 2025ರಲ್ಲಿ 6 ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂದರೆ ಹೀಗೆ ಬೇಕಾಗಿಲ್ಲ. 6 ರಾಶಿಯವರಿಗೆ ಸ್ಲೋ ಗತಿಯಲ್ಲಿ ಮುಂದಕ್ಕೆ ಬರುವಂಥ ಸಾಧ್ಯತೆ ಇದೆ. ಒಟ್ಟಲ್ಲಿ ಕುಜ ಅಂದರೆ ಭೂಮಿಕಾರಕನಾದ ಕುಜ ಭೂಮಿಗೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ, ಕೆಲವು ಒಳ್ಳೆಯದನ್ನು ಉಂಟು ಮಾಡ್ತಾನೆ. ಅದ್ಭುತ ಸುಯೋಗಗಳನ್ನು ಪಡೆಯುವ ಸಾಧ್ಯತೆಗಳು ಉಂಟು. ಚಿಂತೆ ಇಲ್ಲದೆ ಜೀವನ ಮಾಡಿರಿ, ಅದ್ಭುತವಾದ ಕಾರ್ಯಗಳಾಗ್ತದೆ. ಹೀಗೆ 12 ರಾಶಿಯವರ ಫಲಾನುಫಲಗಳು ಯಥಾಶಕ್ತಿ ಯಥಾಮತಿ ನನಗೆ ಗೊತ್ತಿರುವ ಹಾಗೆ ತಿಳಿಸಿದ್ದೀನಿ. ಇದರಲ್ಲಿ ನಾವೇನಾದರೂ ತಪ್ಪು ಮಾಡಿದ್ದಲ್ಲಿ, ಅಂದರೆ ಗೊತ್ತಿಲ್ಲದೆ ಹೇಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಒಳ್ಳೆಯದು ಅಂತಂದವರಿಗೆ ದೇವರು ಸುಖ, ಆರೋಗ್ಯ, ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಆ ಭಗವಂತ ನಿಮ್ಮನ್ನು ಸದಾ ರಕ್ಷಣೆ ಇರಲಿ. ಏನೇ ವಿಚಾರ ಬಂದರೂ ದಶಾಭುಕ್ತಿಯ ಮೇಲೇ ನಮ್ಮ ಜೀವನ. ದಶಾಭುಕ್ತಿಯ ಬಗ್ಗೆ ಸ್ವಲ್ಪ ಗಮನ ಇರಲಿ, ಇಷ್ಟಾರ್ಥ ಸಿದ್ಧಿಗಳು ಆಗ್ತವೆ.